ಎಲ್ಲರಿಗೂ ಧನ್ಯವಾದಗಳು. ಮಾಸ್ಟರ್ಸ್, ಮುಂದಿನ ಕಾರ್ಯಕ್ರಮ ಜ್ಞಾನ, ಧ್ಯಾನ, ಅದಾದ ನಂತರ ಸಸ್ಯಾಹಾರ, ಸ್ವಾಧ್ಯಾಯ ಮತ್ತು ಸತ್ಸಂಗ, ಈ ವಿಚಾರಗಳ ಬಗ್ಗೆ ನಮಗೆಲ್ಲರಿಗೂ ಜ್ಞಾನವನ್ನು ತಿಳಿಸಿಕೊಡುವುದಕ್ಕೆ ಅನಿತಾ ನಾಗೇಂದ್ರ ಮೇಡಮ್ ಇವತ್ತು ಈ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರೂ ಮೇಡಮ್ನ ಈ ವೇದಿಕೆಗೆ ಆಗಮಿಸೋಣ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ದಯವಿಟ್ಟು ಇವತ್ತು ನಮಗೆ ಈ ಜ್ಞಾನವನ್ನು ತಿಳಿಸ್ಕೊಡ್ಬೇಕು ಅಂತ ವಿನಂತಿ ಮೇಡಮ್. ಓಕೆ ಮೇಡಮ್, ನಿಮ್ದು ಚಾನಲ್ ಎಲ್ಲಿಂದ ಇದಾಗ್ತಾ ಇರೋದು? ಯಾವ ಊರಿಂದ ನಿಮ್ದು? ಮೇಡಮ್, ಮಹಾವತಾರ್ ಫೌಂಡೇಶನ್, ಬೆಂಗಳೂರು. ಬೆಂಗಳೂರು. ಓಕೆ. ಎಸ್ ಮ್ಯಾಮ್. ಓಕೆ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ನಮಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರ ಪಾದ ಪದ್ಮಗಳಿಗೆ ನಮಿಸುತ್ತಾ ಈ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಅನಿತಾ ನಾಗೇಂದ್ರ. ನಮ್ಮ ಊರು ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ನಾನು 16 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನ ಕಲಿತು ಒಂದು 6 ತಿಂಗಳಿಗೆ ಧ್ಯಾನ ಪ್ರಚಾರ ಶುರು ಮಾಡಿ ಒಂದು 5-6 ವರ್ಷಗಳಿಗೆ ನಮ್ಮೂರಲ್ಲಿ 2012 ಅಲ್ಲಿ ಪಬ್ಲಿಕ್ ಪಾರ್ಕ್ ಅಲ್ಲಿ ಪಿರಮಿಡ್ ನ 33x33 ಪಿರಮಿಡ್ ನ ಕಟ್ಟಿದೀವಿ. ಆವತ್ತಿಂದ ಇವತ್ತಿನವರೆಗೂ ಬೆಳಗ್ಗೆ ಮತ್ತು ಸಂಜೆ 1 ಗಂಟೆ ಗ್ರೂಪ್ ಮೆಡಿಟೇಷನ್ ಇರುತ್ತೆ ಪ್ರತಿ ವಾರ. ಮತ್ತೆ ಆಗಾಗ್ಗೆ ಒಂದು ಸತ್ಸಂಗ ಕಾರ್ಯಕ್ರಮಗಳು ಮತ್ತೆ ಹುಣ್ಣಿಮೆ ಧ್ಯಾನಗಳೆಲ್ಲ ನಡೀತಾ ಇದೆ. ಈಗ ಧ್ಯಾನ ಅಂದ್ರೇನು ಅಂತ ತಿಳ್ಕೊಳ್ಳಿ. ಈಗೆಲ್ಲ ಮಾಡಿದೀವಿ ಧ್ಯಾನ. ಇದ್ರ ಹೆಸರು ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಅಂದ್ರೆ, ಆನ ಅಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರಬರುವ ಉಸಿರು. ಇದರ ಜೊತೆ ಇರ್ತಕ್ಕಂಥದ್ದೇ ಸತಿ ಅಂದ್ರೆ ಇದ್ರ ಜೊತೆ ಇರ್ತಕ್ಕಂಥದ್ದು. ಒಳ ಹೋಗುವ ಉಸಿರು ಮತ್ತು ಹೊರಬರುವ ಉಸಿರಿನ ಜೊತೆ ಇರ್ತಕ್ಕಂಥದ್ದೇ ಆನಾಪಾನಸತಿ ಧ್ಯಾನ. ಶ್ವಾಸ ಒಂದೇ ನಮ್ಮ ಜೊತೆ ಯಾವಾಗ್ಲೂ ಪ್ರೆಸೆಂಟ್ ಆಗ್ಲಿ ಇರ್ತಕ್ಕಂಥದ್ದು. ಯಾವಾಗ್ಲೂ ದಿವ್ಯ ಕ್ಷಣ ಅಂತ ಹೇಳ್ತೀವಿ, ವರ್ತಮಾನ ಕ್ಷಣ. ವರ್ತಮಾನದಲ್ಲಿರೋದು ಶ್ವಾಸನೆ. ನಾವು ಹುಟ್ಟಿದಾಗ ಮಗು ಉಸಿರಾಡ್ತಿದ್ಯೋ ಇಲ್ಲೋ ನೋಡ್ತೀವಿ, ಇಲ್ಲಾಂದ್ರೆ ಅದು ಅಳ್ಬೇಕು ಅಂತ ನಾವೆಲ್ಲ ನೋಡ್ತೀವಿ, ಅದು ಚೆನ್ನಾಗಿ ಉಸಿರಾಡ್ತಿದ್ಯೋ ಇಲ್ಲ. ಮತ್ತೆ ಉಸಿರಿನ ಬಗ್ಗೆ ನಮ್ಗೆ ಗಮನನೇ ಇಲ್ಲ ಇದುವರೆಗೂ. ಯಾವಾಗ ಪತ್ರಿಜಿಯವ್ರು ಬಂದು ಧ್ಯಾನದ ಬಗ್ಗೆ ನಮಗ್ ತಿಳಿಸ್ಕೊಟ್ರು, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅಂತ ತಿಳಿಸ್ಕೊಟ್ರು, ಆಗಿಂದನೇ ನಮಗೆ ಆ ಶ್ವಾಸದ ಒಂದು ವ್ಯಾಲ್ಯೂ ಏನು ಅದರ ಮೌಲ್ಯ ನಮ್ಗೆ ಗೊತ್ತಾಗಿದೆ. ಶ್ವಾಸ ಅನ್ನತಕ್ಕಂಥದ್ದು ಒಂದು ವೆಹಿಕಲ್ ಅಷ್ಟೇ, ನಮ್ಮ ಒಳಗೆ ನಾವು ಹೋಗೋದಕ್ಕೆ, ನಮ್ಮ ಅಂತರ್ಯಾನ ಮಾಡೋದಕ್ಕೆ. ಈ ಧ್ಯಾನ ಅನ್ನತಕ್ಕಂಥದ್ದು ಅಂತರ್ಯಾನ. ಇದು ನಮ್ಮೊಳಗೆ ನಾವು ಪ್ರವೇಶ ಮಾಡೋದಕ್ಕೆ ಇದು ಒಂದು ವೆಹಿಕಲ್, ಶ್ವಾಸ ಅನ್ನತಕ್ಕಂಥದ್ದು ಅಷ್ಟೇ. ಹೊರಗಿನ ಪ್ರಯಾಣ ಎಷ್ಟೋ ವೆಹಿಕಲ್ಸ್ ಅಲ್ಲಿ ಮಾಡ್ತೀವಿ, ಆದ್ರೆ ನಮ್ಮ ಒಳಗೆ ಹೋಗಲು ಶ್ವಾಸವೇ ನಮಗೆ ಒಂದು ವಾಹನ. ಇಲ್ಲಿ ಸಾರೆ ಪತ್ರಿಜಿಯವ್ರು ಏನೇ ಹೇಳ್ತಾರೆ, ನಿನ್ನ ಶ್ವಾಸವೇ ನಿನ್ನ ಗುರು, ನಾನೇ ನಿನ್ನ ಗುರು ಅಲ್ಲ, ನಾನ್ ಗೈಡ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಶ್ವಾಸನೇ ಗುರು. ಅದಕ್ಕೆ ಶ್ವಾಸ ಎನ್ನ ಗುರು ಹತ್ರ ಮನಸ್ಸೆಂಬ ಶಿಷ್ಯನನ್ನ ಕರ್ಕೊಂಬಂದ್ ಕೂರಿಸ್ತಾ ಇರ್ಬೇಕಂತೆ ಮತ್ತೆ ಮತ್ತೆ. ನಾವೇನ್ ಹೇಳ್ತೀವಿ, ಶ್ವಾಸ ಗಮನಿಸ್ತಾ ಇರಿ ಅಂತೀವಿ. ಆಲೋಚನೆ ಬಂದ್ರೆ ಕಟ್ ಮಾಡಿ ಮತ್ತೆ ಮತ್ತೆ ಶ್ವಾಸವನ್ನ ಗಮನಿಸ್ತಾ ಇರ್ಬೇಕು. ಇಲ್ಲ ಅಂದ್ರೆ ಶ್ವಾಸ ಗಮನಿಸ್ತಾ ನಮ್ಮ ಆಲೋಚನೆಗಳ ಕಡೆಗೆ ಹೊರಟೋಗ್ಬಿಡುತ್ತೆ ನಮ್ಮ ಗಮನ. ಶ್ವಾಸ ಗಮನ ಹೊರಟೋಗ್ಬಿಡುತ್ತೆ, ಆಲೋಚನೆಗಳ ಹಿಂದೆ ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ಆಲೋಚನೆ ಅಂದ್ರೇನು? ಮನಸ್ಸು ಅಂದ್ರೆ ಆಲೋಚನೆಗಳನ್ನ, ಮನಸ್ಸಿನ ಕೆಲಸನೇ ಆಲೋಚನೆಗಳು ಉತ್ಪಾದನೆ ಆಗ್ತಕ್ಕಂಥದ್ದು. ಅದರ ಮನಸ್ಸಿನ ಕೆಲಸ ಕಡಿಮೆ ಮಾಡ್ಬೇಕು ನಾವಿಲ್ಲಿ. ಮನಸ್ಸಿನ ಕೆಲಸ ಕಡಿಮೆ ಮಾಡಿದಾಗ ನಾವು ಥಾಟ್ಲೆಸ್ ಸ್ಟೇಜ್ ಇಸ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಆಲೋಚನಾ ರಹಿತ ಸ್ಥಿತಿಯೇ ಧ್ಯಾನ. ಆಲೋಚನೆಗಳು ಇಲ್ಲದೆ ಸ್ಥಿತಿಯನ್ನ ನಾವು ತಲುಪಬೇಕು. ಅದಕ್ಕೆ ನಾವು ಆಲೋಚನೆಗಳು ಬಂದಾಗ ನಮ್ಗೆ ಗೊತ್ತಾದ ತಕ್ಷಣ ಆಲೋಚನೆಗಳನ್ನ ಕಟ್ ಮಾಡಿ ನಾವು ಮತ್ತೆ ಮತ್ತೆ ಶ್ವಾಸವನ್ನೇ ಗಮನಿಸ್ತಾ ಇರ್ಬೇಕು. ಶ್ವಾಸವನ್ನ ಗಮನಿಸ್ತಾ ನಾವೊಂದು ಡೀಪರ್ ಸ್ಟೇಜ್ಗೆ ಹೋದಾಗ ನಮ್ಗೆ ಆಲೋಚನೆಗಳು ಇಲ್ಲ, ಶ್ವಾಸದ ಮೇಲೆ ಗಮನನೂ ಇಲ್ಲ. ಆ ರೀತಿ ಒಂದು ಶೂನ್ಯ ಸ್ಥಿತಿಯನ್ನ ತಲುಪ್ತೀವಿ. ಆ ಶೂನ್ಯ ಸ್ಥಿತಿಯೇ ನಿಜವಾದ ಧ್ಯಾನ ಸ್ಥಿತಿ. ಆ ಶೂನ್ಯ ಸ್ಥಿತಿಯನ್ನು ತಲುಪೋದಕ್ಕೋಸ್ಕರನೇ ಈ ಪ್ರಯತ್ನ ನಾವು ಮಾಡ್ತಕ್ಕಂಥದ್ದು. ಎಷ್ಟೋ ಬಗೆಯ ಧ್ಯಾನಗಳಿದೆ. ಒಂದು ಕಣ್ಣು ಬಿಟ್ಟು ಧ್ಯಾನ ಮಾಡ್ತಕ್ಕಂಥದ್ದು ಇದೆ, ಇಲ್ಲ ಯಾವ್ದೋ ಒಂದು
ವಸ್ತುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾಗ್ಲಿ, ಇಲ್ಲ ನಮ್ಮ ಭ್ರೂಮಧ್ಯ ಸ್ಥಾನದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾಗ್ಲಿ, ಎಷ್ಟೋ ತರಹದ ಧ್ಯಾನಗಳಿದೆ. ಆದ್ರೆ ಎಲ್ಲ ಧ್ಯಾನಗಳಿಗಿಂತ ಓಶೋ ಅವರು ಹೇಳ್ತಾರೆ 112 ಧ್ಯಾನಗಳ ಪದ್ಧತಿಗಳನ್ನ ತಿಳಿಸಿದ್ದಾರೆ. ಅದಕ್ಕೆ ಪತ್ರಿ ಸಾರು 112 ಮೈನಸ್ 101 ಈಕ್ವಲ್ ಆನಾಪಾನಸತಿ ಅಂತ ಹೇಳಿದ್ದಾರೆ. ಆನಾಪಾನಸತಿಯೇ ಸರಿಯಾದ ಧ್ಯಾನ. ನಾವು ಧ್ಯಾನ ಮಾಡ್ಬೇಕು, ಸರಿಯಾದ ಧ್ಯಾನವನ್ನೇ ಮಾಡ್ಬೇಕು. ಆನಾಪಾನಸತಿಯೇ ಸರಿಯಾದ ಧ್ಯಾನ. ಈ ಧ್ಯಾನವನ್ನ ಬುದ್ಧ ಭಗವಾನ್ 2500 ವರ್ಷಗಳ ಹಿಂದೆ ಕಂಡುಕೊಂಡಿತ್ತು. ನಮ್ಗೆಲ್ಲ ಬುದ್ಧನ ಕಥೆ ಗೊತ್ತಿದೆ. ಎಷ್ಟೋ ಒಂದು ಮಹಾರಾಜ ಆಗಿದ್ರು, ಯುವರಾಜ ಆಗಿದ್ರು. ಆತ ಒಂದು ಏನು ಸನ್ನಿವೇಶಗಳನ್ನ ನೋಡಿ ದುಃಖ ಏನಕ್ಕಿದೆ, ಒಂದು ಸಾವು ಏನಕ್ಕಿದೆ ಎಲ್ಲ ತಿಳ್ಕೋಬೇಕು ಅಂತ ಹೇಳಿ ಆ ಒಂದು ಅರಮನೆ ಬಿಟ್ಟು ತಾನು ಎಷ್ಟೋ ಗುರುಗಳ ಹತ್ರ ಹೋಗ್ತಾನೆ. ಎಷ್ಟು ಗುರುಗಳ ಹತ್ರ ಹೋದ್ರು ತನಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಲ್ಲ. ಕೊನೆಗೆ ತನಗೆ ತಾನೇ ಕಂಡುಕೊಳ್ತಾನೆ, ಶ್ವಾಸದ ಮೇಲೆ ಗಮನವೇ ನಿಜವಾದ ಧ್ಯಾನ ಅಂತ. ಆತ ತಿಳಿಸ್ಕೊಟ್ರ ಆ ಧ್ಯಾನವೇ ಇವತ್ತು ಪತ್ರಿ ಜೀವರು ನಮ್ಗೆಲ್ಲ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಇದು ಸರಿಯಾದ ಧ್ಯಾನ. ನಾವು ಯಾವಾಗ್ಲೂ ಸರಿಯಾದ ಧ್ಯಾನ ಮಾಡಿದ್ರೆ ನಾವು ಸರಿಯಾದ ಜ್ಞಾನವನ್ನು ಕೂಡ ಪಡಿತೀವಿ. ಅದಕ್ಕೆ ಧ್ಯಾನ ಒಂದೇ ಸಾಕಾಗಲ್ಲ. ಧ್ಯಾನ ಒಂದು ಮಾಡಿದ್ರೆ ನಾವು ಜಸ್ಟ್ ಪಾಸ್ ಆದಂಗೆ ಅಂತ ಹೇಳ್ತಾರೆ ಪತ್ರಿ ಸರ್. ನಾವು ಜಸ್ಟ್ ಪಾಸ್ ಇಷ್ಟಪಡ್ತೀವ? ಇಲ್ಲ ಅಲ್ಲ. ನಾವ್ ಯಾವಾಗ್ಲೂ ಡಿಸ್ಟಿಂಕ್ಷನ್ ಬೇಕು ಅಂತೀವಿ. ಧ್ಯಾನದ ಜೊತೆ ಸ್ವಾಧ್ಯಾಯ, ಸತ್ಸಂಗ ಎಲ್ಲವೂ ಬೇಕು. ಆವಾಗ ನಾವು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ದಂಗೆ ಅಂತ ಲೆಕ್ಕ. ಅದಕ್ಕೋಸ್ಕರ ಧ್ಯಾನನೂ ಮಾಡ್ಬೇಕು, ನಾವು ಸ್ವಾಧ್ಯಾಯನೂ ಮಾಡ್ಬೇಕು, ಸಜ್ಜನ ಸಂಗತಿಯನ್ನು ಮಾಡ್ಬೇಕು. ಸ್ವಾಧ್ಯಾಯ ಅಂದ್ರೇನು? ನಮ್ಮನ್ನು ನಾವು ತಿಳ್ಕೋಬೇಕು. ಹೆಂಗೆ? ಅದಕ್ಕೆ ಹೇಳ್ತಾರೆ ಪತ್ರಿಜಿಯವ್ರು ಯಾವಾಗ್ಲೂ ಹೇಳ್ತಿದ್ರು, ಬುಕ್ಸ್ ಓದಿ ಅಂತ ಹೇಳ್ತಿದ್ರು. ಸಾಕಷ್ಟು ಬುಕ್ಸ್ ಅನ್ನ ನಮಗ್ ಪರಿಚಯ ಮಾಡ್ಕೊಟ್ಟಿದ್ದಾರೆ ಪತ್ರಿಜಿಯವರು. ಎಂತ ಮಹಾ ಜ್ಞಾನವನ್ನ ಕೊಟ್ಟಿದ್ದಾರೆ ಅಂದ್ರೆ, ಎಷ್ಟೆಷ್ಟು ಇಂಗ್ಲಿಷ್ ಬುಕ್ಸ್ ಇದೆ, ಅದೆಲ್ಲ ತೆಲುಗುಗೆ, ಕನ್ನಡಗೆ ಎಲ್ಲ ಟ್ರಾನ್ಸ್ಲೇಟ್ ಆಗಿದಾವೆ. ಅಂತಹ ಜ್ಞಾನವನ್ನ ಈಗ ಒಂದು ಬುಕ್ ಬರಿಬೇಕು ಅಂದ್ರೆ ಅವ್ರ ಜೀವನ ಪರ್ಯಂತ ಅವ್ರು ಎಷ್ಟು ಅನುಭವ ತಗೊಂಡು ಆ ಬುಕ್ ಅನ್ನ ಬರೆದಿರ್ತಾರೆ. ಅವ್ರ ಅನುಭವವನ್ನ ತಿಳಿಸಿರ್ತಾರೆ. ನಾವು ಆ ಬುಕ್ ಓದಿದ್ರಿಂದ ಅವ್ರ ಅನುಭವ ತಿಳ್ಕೊಂಡ್ರೆ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೋಬಹುದು. ಎಷ್ಟೋ ಬುಕ್ಸ್ ಓದೋದ್ರಿಂದ ಪತ್ರಿಜಿಯವರು 1 ಲಕ್ಷ ಬುಕ್ಸ್ ಓದಿದ್ರು. ಸಾರ್ ಹೇಳೋರು ಎಲ್ಲ ಬುಕ್ಸ್ ಅರಿದು ತುಳಸಿದಳ ಅಂತ ಒಂದು ಬುಕ್ ಬರ್ದಿದ್ದಾರೆ ಸಾರು. 50,000 ಬುಕ್ಸ್ ಏನೋ ಓದಿದ್ರು ಅಷ್ಟೊತ್ತಿಗೆ. ಎಲ್ಲವೂ ಅರಿದು ಮಿಕ್ಸಿಗೆ ಅರಿದು ಶೋಧಿಸಿ ನಿಮ್ಗೆ ಕೊಟ್ಟಿದ್ದೀನಿ. ಎಲ್ಲ ಒಂದು ಫಿಲ್ಟರ್ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರು ಪತ್ರಿ ಸಾರ್. ಹಂಗೆ ನಾವು ಕೂಡ ಬುಕ್ಸ್ ಅನ್ನ ಓದ್ಬೇಕು, ಹೆಚ್ಚೆಚ್ಚು ಪುಸ್ತಕಗಳನ್ನ ಓದ್ಬೇಕು. ಬಹಳಷ್ಟು ಸಂಸ್ಥೆಗಳಲ್ಲಿ ಬುಕ್ಸೇ ಓದ್ಬಾರ್ದು, ಆಮೇಲೆ ಬೇರೆ ಸಂಸ್ಥೆ ಬುಕ್ಸ್ ಅನ್ನ ಬೇಡ ಅಂತ ಹೇಳ್ತಾರೆ. ಆದ್ರೆ ಪತ್ರಿ ಸಾರು ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮ್, ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್. ಇದ್ರ ಮೇಲೆ ಎಲ್ಲರಿಗೂ ಅವಕಾಶ ಇದೆ. ಯಾವ ಬುಕ್ಸ್ ಅನ್ನ ಓದಿ ನೀವು ಜ್ಞಾನ ತಗೊಳ್ಳಿ, ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು. ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳಕ್ಕೆ ನಾವು ಹೆಚ್ಚೆಚ್ಚು ಬುಕ್ಸ್ ಅನ್ನ ಓದ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. ಅದ್ರ ಜೊತೆಗೆ ಸ್ವ ಅಧ್ಯಾಯ ಅಂದ್ರೆ ನಮ್ಮನ್ನು ನಾವು ಪರೀಕ್ಷಿಸ್ಕೊಂತ ಇರ್ಬೇಕು. ನಾವು ಹೇಗಿದ್ದೀವಿ, ಹೇಗಾದ್ವಿ, ಬಿಫೋರ್ ಮೆಡಿಟೇಷನ್, ಆಫ್ಟರ್ ಮೆಡಿಟೇಷನ್ ನಾವ್ ಏನ್ ಮಾಡಿದೀವಿ, ಹೇಗ್ ಬದಲಾಗಿದೀವಿ. ನಾವು ನಮ್ಮನ್ನ ನೋಡಿ ಬೇರೆಯವರು ಬದಲಾಗ್ಬೇಕು. ಅಂದ್ರೆ ಏನ್ ಮಾಡ್ತಿದ್ದೀರಾ ನೀವು ಅಂತ ಕೇಳಿ ಅವರು ಕೂಡ ಧ್ಯಾನಕ್ಕೆ ಬರೋಂಗಾಗ್ಬೇಕು. ಈ ರೀತಿ ನಮ್ಮ ಬದಲಾವಣೆ ಆಗ್ಬೇಕು ಅಂದ್ರೆ ನಾವು ಜ್ಞಾನವನ್ನ ತಿಳ್ಕೊಳ್ಳೇಬೇಕು. ಜ್ಞಾನ ತಿಳ್ಕೊಬೇಕು ಅಂದ್ರೆ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎರಡೂ ಬೇಕು. ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎರಡೂ ಬೇಕು. ಮನಸ್ಸು ಪಕ್ವ ಆಗ್ಬೇಕು ಅಂದ್ರೆ ಸಾಧನೆ ಕೂಡ ಬಹಳ ಬೇಕು. ನಾವು ಬುಕ್ಸ್ ಅನ್ನ ಓದಿದ್ರೆ ನಮ್ಗೆ ಒಂದ್ಸರಿಗೆಲ್ಲ ಅರ್ಥ ಆಗೋದಿಲ್ಲ. ಯಾವಾಗ ಧ್ಯಾನ ಮಾಡ್ತಾ ಸ್ಟಾರ್ಟಿಂಗ್ ಎಲ್ಲ ಬಹಳ ಅರ್ಥನೇ ಆಗಲ್ಲ, ಆದ್ರೂ ಓದ್ಬೇಕು. ನಾವು ಓದಿರೋದು, ಕೇಳಿರೋದು ನಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅದು ಯಾವತ್ತೋ ಒಂದಿನ ನಮಗೆ ಕೆಲಸ ಮಾಡುತ್ತೆ, ಇನ್ನೊಂದ್ ದಿನ ಅರ್ಥ ಆಗುತ್ತೆ. ನಾನು ಆಕ್ಚುಲಿ ಫಸ್ಟ್ ಧ್ಯಾನಕ್ಕೆ ಬಂದಾಗ ಒಬ್ರು ಮೇಡಮ್ ಹೇಳಿದ್ರು, ಎಷ್ಟೋ ಅವರು ಥರ್ಡ್ ಐ ಅನುಭವಗಳೆಲ್ಲ ಹೇಳಿದ್ರು, 3ನೇ ಕಣ್ಣಿನ ಅನುಭವಗಳೆಲ್ಲ ಹೇಳಿದ್ರು. ನಮ್ಗೆ ಅವತ್ತು ಅರ್ಥ ಆಗ್ಲಿಲ್ಲ, ಆದ್ರೆ ಅದು ನಮ್ಮ ಮೈಂಡ್ ಅಲ್ಲಿ ಇತ್ತು. ನಮ್ಗೆ ಅದ್ರ ಬಗ್ಗೆ ವಿಚಾರ ಗೊತ್ತಾಗ್ತಾ ಅವಾಗ ಅದು ಕ್ಲಾರಿಟಿ ಸಿಗ್ತಾ ಬಂತು. ಆತರ ನಾವು ಕೇಳಿದ್ರೆ ನಮ್ಗೆ ಎಷ್ಟು ಅರ್ಥ ಆಗುತ್ತೋ ಆ ಕ್ಷಣಕ್ಕೆ ಅರ್ಥ ಆಗಿರುತ್ತೆ, ಮುಂದೆ ಅದಿನ್ನ ಚೆನ್ನಾಗಿ ಅರ್ಥ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಅರ್ಥ ಆದ್ರೆ ಅಷ್ಟು ಓದ್ತಾ ಹೋಗ್ಬೇಕು. ಯಾವಾಗ ಧ್ಯಾನ ಮಾಡ್ತಾ ನಾವು ಆ ಧ್ಯಾನ ಸ್ಥಿತಿಯಲ್ಲಿ ಹೆಚ್ಚು ಹೊತ್ತು ಇರ್ತಾ ಬರ್ತೀವೋ
ನಮಗೆ ಆವಾಗ ಆ ಬುಕ್ಸ್ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಬರುತ್ತೆ. ಇದು ಯಾವ್ದೋ ನಾವೆಲ್ಸ್ ಓದ್ದಂಗೆ, ಸ್ಟೋರಿ ಬುಕ್ಸ್ ಓದ್ದಂಗೆ ಆಗೋದಿಲ್ಲ. ಆಧ್ಯಾತ್ಮದ ಪುಸ್ತಕಗಳು ಬಹಳ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಆಗುತ್ತೆ. ನಾವ್ ಎಷ್ಟೇ ಎಜುಕೇಶನ್ ಹೊಂದಿದ್ರು ಕೂಡ ಆ ಎಜುಕೇಶನ್, ಅಕಾಡೆಮಿಕ್ ಎಜುಕೇಶನ್ನೇ ಬೇರೆ, ಈ ಒಂದು ಸ್ಪಿರಿಚುವಲ್ ನಾಲೆಡ್ಜೇ ಬೇರೆ. ಅದಕ್ಕೋಸ್ಕರ ಈ ಒಂದು ನಾಲೆಡ್ಜ್ ಅರ್ಥ ಆಗ್ಬೇಕು ಅಂದ್ರೆ ನಾವು ಸ್ಪಿರಿಚುವಲ್ ಆಗು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ ಆದಂಗೆ ನಮಗೆ ಹೆಚ್ಚೆಚ್ಚು ಜ್ಞಾನ ತಿಳಿತಾ ಹೋಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಬುಕ್ಸ್ ಅನ್ನ ಓದ್ಬೇಕು. ದಿನಕ್ಕೆ ಒಂದು ಸ್ವಲ್ಪ ಸಮಯ ಮೀಸಲಿಡೋಣ. 1 ಗಂಟೆ ಧ್ಯಾನ, ಸಾರ್ ಹೇಳ್ತಿದ್ರು 1 ಗಂಟೆ ಧ್ಯಾನ, 1 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸತ್ಸಂಗ ಅಂತ. ಅದಕ್ಕೋಸ್ಕರ ನಾವು 1 ಗಂಟೆ ಧ್ಯಾನ ಮಾಡೋದು, 1 ಗಂಟೆ ಮೀಸಲಿಡೋಣ ಬುಕ್ಗೋಸ್ಕರ. ಇಲ್ಲ ಅಂದ್ರೆ ನಾವು ಓದೋದಿಲ್ಲ. ಇವಾಗ ಓದೋಣ, ನಾಳೆ ಓದೋಣ, ನಾಡಿದ್ದು ಓದೋಣ ಅಂತ ಮುಂದಕ್ಕೆ ಹಾಕ್ತಾನೆ ಇರ್ತೀವಿ. ಅದಕ್ಕೆ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು. ನಮ್ಮ ಆತ್ಮದ ಉದ್ಧಾರ ಆಗ್ಬೇಕು ಅಂದ್ರೆ ನಾವು ಈ ಧ್ಯಾನದ ಜೊತೆ ಸ್ವಾಧ್ಯಾಯ ಮಾಡ್ಲೇಬೇಕು. ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ ನಮ್ಮ ಜ್ಞಾನ ಹೆಚ್ಚುತ್ತಾ ಬರುತ್ತೆ. ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಉತ್ತರನೂ ಸಿಗ್ತಾ ಬರುತ್ತೆ. ನಮ್ಗೆ ಯಾವ್ದೋ ಒಂದು ಕ್ವಶನ್ ರೈಸ್ ಆಗುತ್ತೆ, ನಮ್ಗೆ ಯಾವ್ದೋ ಒಂದು ಬುಕ್ ಅನ್ನು ಓದಿದಾಗ ಅದ್ರಲ್ಲಿ ನಮ್ಗೆ ಉತ್ತರ ಸಿಗುತ್ತೆ. ಇಲ್ಲ ಇನ್ಯಾವ್ದೋ ಸತ್ಸಂಗದಲ್ಲಿ ಸಿಗ್ಬೋದು. ಯಾವ್ದೋ ಒಂದು ಮುಖಾಂತರ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಅದಕ್ಕೆ ಹೆಚ್ಚೆಚ್ಚು ಸಾಧನೆನೂ ಮಾಡ್ಬೇಕು, ಜೊತೆಗೆ ಸ್ವಾಧ್ಯಾಯ ಮತ್ತು ಸತ್ಸಂಗ ಕೂಡ ಮಾಡ್ಬೇಕು. ಇನ್ನೊಂದು, ನಮ್ಮನ್ನ ನಾವು ಬದಲಾವಣೆ ತಂದ್ಕೋಬೇಕು. ಒಂದು ದಿನ ನಾವು ರಾತ್ರಿ ಮಲಗ್ಬೇಕಾದ್ರೆ ನಮ್ಮಲ್ಲಿ ಕ್ವಶನ್ ಬರ್ಬೇಕು, ನಾನು ಏನೇನ್ ಮಾಡಿದೀನಿ ಇವತ್ತು, ನಾನು ಯಾವ್ದು ಕರೆಕ್ಟ್ ಮಾಡಿದೀನಿ, ಯಾವ್ದು ತಪ್ಪು ಮಾಡಿದೀನಿ, ಯಾಕೆ ಮಾಡಿದೀನಿ, ಅದನ್ನ ಹೇಗ್ ಬದಲಾಯಿಸ್ಕೋಬೇಕು. ಆವಾಗ ನಮ್ಮನ್ನು ನಾವು, ಅದು ಸ್ವ ಅಧ್ಯಾಯ, ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು. ಈ ಹೇಳ್ತಾರೆ ಸಿಂಹ ನಡ್ಕೊಂಡು ಹೋಗಿ ಮತ್ತೆ ತಿರುಗಿ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ತಿರುಗ್ ನೋಡುತ್ತಂತೆ. ತಿರುಗ್ ನೋಡಿದ್ರೆ ಅದು ಯಾವ ರೀತಿ ಬಂದಿರೋ ದಾರಿನ ತಿರುಗ್ ನೋಡುತ್ತದು. ಹಾಗೆ ನಾವು ಕೂಡ ನಮ್ಮ ಒಂದು ಏನು ದಿನಚರಿ ಇದೆ ಅದನ್ನೊಂದ್ಸರಿ ಮೆಲುಕು ಹಾಕಿದಾಗ ನಮ್ಮಲ್ಲಿ ಏನ್ ತಪ್ಪು ನಡೆದಿದೆ, ಏನ್ ಸರಿ ನಡೆದಿದೆ, ನಾವ್ ಯಾವ್ದು ಚೆನ್ನಾಗ್ ಮಾಡಿದೀವಿ, ಯಾವ್ದಿಲ್ಲ, ಯಾವ್ದು ತಪ್ಪಾಯ್ತಾ ಅದಕ್ಕೆ ಪಶ್ಚಾತ್ತಾಪ ಪಡೋ ಕೆಲ್ಸ ಇಲ್ಲ. ಇನ್ನೊಂದು ಸಾರಿ ಆ ತಪ್ಪನ್ನ ಮಾಡುವ ಕೆಲ್ಸ ಮಾಡ್ಬಾರ್ದು. ಅದು ತಪ್ಪ ರೈಟ ತಿಳ್ಕೊಂಡು ನಾವು ಅದು ಮತ್ತೆ ಆ ತಪ್ಪನ್ನ ಪುನರಾವರ್ತನೆ ಮಾಡ್ಬಾರ್ದು ಅಷ್ಟೇ. ಹಾಗೆ ನಮ್ಮನ್ನ ನಾವು ತಿದ್ಕೊಳ್ತಾ ಹೋಗ್ಬೇಕು. ನಮ್ಮನ್ನ ನಾವು ತಿದ್ಕೊಳ್ತಾ ಹೋದಂಗೆಲ್ಲ ನಾವು ಬದಲಾವಣೆ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕ ಅಭಿವೃದ್ಧಿ ನಮ್ಮಲ್ಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಧ್ಯಾನದ ಜೊತೆ ಸ್ವಾಧ್ಯಾಯ ಸತ್ಸಂಗವನ್ನ ಮಾಡ್ಲೇಬೇಕು. ಧ್ಯಾನಕ್ಕೂ ಉಸಿರಿಗೂ ಮನಸ್ಸಿಗೂ ಬಹಳ ಕನೆಕ್ಷನ್ ಇದೆ. ಅದಕ್ಕೋಸ್ಕರನೇ ಏನಾಗತ್ತೆ, ನಾವು ಉಸಿರಿನ ಮೇಲೆ ಗಮನ ಇಟ್ಟ ತಕ್ಷಣ ನಮ್ಮ ಮನಸ್ಸು ಇಮಿಡಿಯೇಟ್ ನಮ್ಮ ಹತ್ರ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಅದು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದಕ್ಕೇನು ಒಂದು ಆ ವೇಗಕ್ಕೆ, ಮನೋವೇಗಕ್ಕೆ ಸರಿಯಾದ ವೇಗ ಯಾವುದೂ ಇಲ್ಲ ಈ ಸೃಷ್ಟಿಯಲ್ಲಿ. ಅಷ್ಟು ಫಾಸ್ಟ್ ಹೋಗುತ್ತೆ, ಜೆಟ್ಗಿನ ಫಾಸ್ಟ್ ಹೋಗುತ್ತೆ. ಆದ್ರೆ ನಾವು ಯಾವಾಗ ಉಸಿರಿನ ಮೇಲೆ ಗಮನ ಮಾಡ್ತೀವೋ ಇಮ್ಮಿಡಿಯೇಟ್ ನಮ್ಮ ಹತ್ರ ಬಂದ್ಬಿಡುತ್ತೆ. ಅದು ಇಮ್ಮಿಡಿಯೇಟ್ ನಮ್ಮ ಹತ್ರ ಬರುತ್ತೆ ನಮ್ಮ ಮನಸ್ಸು. ಅದಕ್ಕೆ ನಮ್ಮ ಮನಸ್ಸನ್ನ ನಮ್ಮ ಹತ್ರ ಇಟ್ಕೋಬೇಕು ಅಂದ್ರೆ ನಾವು ಶ್ವಾಸವನ್ನ ಗಮನಿಸ್ಬೇಕು. ಧ್ಯಾನ ಮಾಡ್ಬೇಕಾದ್ರೆ ಶ್ವಾಸ ಗಮನಿಸೋದೇ ಅಲ್ಲ, ಬೇರೆ ಟೈಮಲ್ಲೂ ನಾವು ಆದಷ್ಟು ನಮ್ಮ ಆಲೋಚನೆಗಳನ್ನ ಕಡಿಮೆ ಮಾಡಿ, ಆಲೋಚನೆಗಳಿಗೆ ಬೇಡವೇ ಬೇಡ ಅಂತಲ್ಲ, ಅದರ ಅವಶ್ಯಕತೆ ಇದೆಯೋ ಇಲ್ಲೋ, ಆಲೋಚನೆಗಳ ಅವಶ್ಯಕತೆ ಇದೆಯೋ ಇಲ್ಲೋ ನೋಡಿ, ಅದು ಅವಶ್ಯಕತೆ ಇದ್ರೆ ಅದನ್ನ ಅಬ್ಸರ್ವ್ ಮಾಡೋಣ, ಇಲ್ಲ ಕಟ್ ಮಾಡೋಣ. ಆಲೋಚನೆ ಕಟ್ ಮಾಡಿ ಯಾವಾಗ್ಲೂ ಆಮೇಲೆ ಪಾಸಿಟಿವ್ ಆಗಿ ನಾವು ಆಲೋಚನೆ ಮಾಡ್ಬೇಕು. ನಮ್ಮ ಆಲೋಚನೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನಾವು ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಚೇಂಜ್ ಮಾಡ್ಕೋಬೇಕು. ಇದೆಲ್ಲ ಸಾಧ್ಯ. ಇದು ಧ್ಯಾನಕ್ ಮುಂಚೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಧ್ಯಾನಕ್ ಬಂದ್ಮೇಲೆನೆ ಇದು ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ಆತ್ಮ ಅಂದ್ರೇನು ಗೊತ್ತಿರೋದಿಲ್ಲ ನಮಗೆ. ಎಲ್ಲವೂ ಈ ಒಂದು ಯಾವಾಗ ಸ್ಪಿರಿಚುಯಾಲಿಟಿಗೆ ಬರ್ತೀವೋ ಆವಾಗ್ಲೂ ನಮ್ಗೆಲ್ಲ ಅರ್ಥ ಆಗ್ತಕ್ಕಂಥದ್ದು. ಧ್ಯಾನ ಒಂದೇ ಈ ಒಂದು ಆತ್ಮದ ಅಭಿವೃದ್ಧಿಗೆ ದಾರಿ, ಇನ್ಯಾವುದೂ ಇಲ್ಲ. ನೀವೆಷ್ಟೇ ಪೂಜೆ, ಹವನ, ಹೋಮ, ಕೀರ್ತನೆ, ಸಂಕೀರ್ತನೆ ಏನೇ ಮಾಡಿದ್ರು ಅದು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ದೈಹಿಕವಾಗಿ ನಮಗೆ ಎಷ್ಟೋ ಉಪಯೋಗ ಆಗ್ಬೋದು, ಎಲ್ಲ ಆಗುತ್ತೆ. ಆದ್ರೆ ಆತ್ಮ ದರ್ಶನ ಆಗ್ಬೇಕು ಅಂದ್ರೆ, ಆತ್ಮದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಧ್ಯಾನ ಒಂದೇ ಅಲ್ಟಿಮೇಟ್. ಧ್ಯಾನದಿಂದ ಮಾತ್ರನೇ
ಆತ್ಮಕ್ಕೆ ಶಕ್ತಿ ಸಿಗ್ತಕ್ಕಂಥದ್ದು. ಆತ್ಮಶಕ್ತಿ, ಆತ್ಮ ಅಭಿವೃದ್ಧಿ ಎಲ್ಲವೂ ಸಾಧ್ಯ ಧ್ಯಾನದಿಂದ ಮಾತ್ರನೇ. ಅದಕ್ಕೆ ಧ್ಯಾನ ಮಾಡಿ ನಾವು ಸ್ವಾಧ್ಯಾಯ ಸತ್ಸಂಗಗಳನ್ನ ಸ್ವಾಧ್ಯಾಯ ಮಾಡ್ತೀವಿ. ದಿನ ಒಂದು 1 ಅವರ್ ಬುಕ್ ಓದ್ತೀವಿ. ಸತ್ಸಂಗ ಅದಕ್ಕೋಸ್ಕರನೇ ಈ ಪಿರಮಿಡ್ ಸೆಂಟರ್ಸ್ ಇದ್ರೆ ಅಲ್ಲಿ ಮಾಸ್ಟರ್ಸ್ ಕರ್ಸಿ ಎಲ್ಲ ಕ್ಲಾಸಸ್ ಮಾಡಿಸ್ತಾ ಇದ್ವಿ. ಈಗ್ಲೂ ಮಾಡಿಸ್ತೀವಿ ನಾವು, ಮಂತ್ಲಿ ಒನ್ಸು 15 days ಒನ್ಸು ಕರ್ಸಿ ಮಾಡಿಸ್ತಾ ಇರ್ತೀವಿ. ಆದ್ರೆ ಈಗ ನಮ್ಮ ಒಂದು ಪುಣ್ಯ ಎಂಬಂತೆ ಪತ್ರಿಜಿಯವರು PMC ಒಂದು ಚಾನೆಲ್ ಅನ್ನ ಓಪನ್ ಮಾಡಿ ನಮ್ಗೆ ಕೊಟ್ರು. ಆ PMC ಹೀಗೆ ಝೂಮ್ ಸೆಷನ್ಸ್, ಸಾಕಷ್ಟು ಝೂಮ್ ಸೆಷನ್ಸ್ ನಡೀತಾ ಇದೆ. ನಮ್ಗೆ ಯಾವ್ದಕ್ ಸಾಧ್ಯ ಆದ್ರೆ ಅದಕ್ಕೆ ಜಾಯಿನ್ ಆಗೋದು, ಇಲ್ಲ ಯೂಟ್ಯೂಬ್ ಗಳಲ್ಲಿ ರೆಕಾರ್ಡಿಂಗ್ಸ್ ಬರ್ತಾ ಇರುತ್ತೆ, ಅದನ್ನಾದ್ರೂ ನೋಡ್ಬೋದು. ಜ್ಞಾನ ಪ್ರತಿದಿನ 1 ಗಂಟೆನಾದ್ರೂ ನಾವು ಜ್ಞಾನ ಕೇಳ್ಬೇಕು. ನಮ್ಗೆ ಯಾವ್ದು ಇಷ್ಟ ಆದ್ರೂ ಅದನ್ನ ಕೇಳೋಣ. ಸಾಕಷ್ಟು ಈಗ ಮನೇಲಿ ಇದ್ದತ್ರನೇ ಎಲ್ಲಾ ಮಾಡ್ಕೋಬಹುದು. ಆವಾಗ ಸೆಂಟರ್ಗಳಿಗೆ ಹೋಗ್ಬೇಕಿತ್ತು. ಎಷ್ಟೋ ಊರಲ್ಲಿ ಸೆಂಟರ್ಸ್ ಇಲ್ಲ, ಕೆಲವರೇ ಧ್ಯಾನಿಗಳು ಇರ್ತಾರೆ, ಅಲ್ಲಿ ಸೆಂಟರ್ ಇರೋದಿಲ್ಲ, ಮಾಸ್ಟರ್ಸ್ ಬರೋದಿಲ್ಲ, ಮಾಸ್ಟರ್ಸ್ ಕರ್ಸಿ ಕ್ಲಾಸಸ್ ಮಾಡ್ಸೋದಿಲ್ಲ. ಆವಾಗ ಅವ್ರಿಗೆ ಕಷ್ಟ ಆಗ್ತಿತ್ತು ಸತ್ಸಂಗ. ಈಗ ಬಹಳ ಸುಲಭ ಆಗಿದೆ ಸತ್ಸಂಗ ಅಂತಕ್ಕಂಥದ್ದು. ಯಾವಾಗ್ಲೂ ನಾವು ಓದಿದ್ದಕ್ಕಿಂತ ಕೇಳಿದ್ದು ಹೆಚ್ಚು ಜ್ಞಾಪಕ ಇರುತ್ತೆ, ನೋಡಿದ್ದು ಇನ್ನೂ ಹೆಚ್ಚು ಜ್ಞಾಪಕ ಇರುತ್ತೆ. ನೋಡ್ರಿ, ನಾವ್ ಯಾವ್ದೋ ಒಂದು ಸಿನಿಮಾ ನೋಡಿದ್ರೆ ನಮ್ಗೆ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ. ಎಷ್ಟು ದಿನ, ವರ್ಷಗಳಾದ್ರೂ ನೆನಪಿನಲ್ಲಿ ಉಳಿಯುತ್ತೆ. ಅದು 90% ಆದ್ರೆ 50% ಓದಿದ್ದು ಉಳಿಯುತ್ತೆ ಅಷ್ಟೇ ನಮಗೆ. ಆದ್ರೂ ಓದ್ತಾ ಇರ್ಬೇಕು. ಮೇಲೆ ಮೇಲೆ ನಾವು ಮತ್ತೆ ಮತ್ತೆ ಓದಿದಾಗ ನಮ್ಗೆ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ನಮ್ಗೆ ಮೈಂಡ್ಗೆ ಹೋದ್ರುನು ಅದ್ ನಮ್ಗೆ ಎಷ್ಟೋ ಕೆಲ್ಸ ಮಾಡುತ್ತೆ. ಇರಾತ್ರನೇ ನಾವು ಸಜ್ಜನ ಸಂಗತಿಯನ್ನ ಮಾಡ್ಬೋದು. ಆದ್ರೂ ಹಂಗಂತ ನಾವೆಲ್ಲ ಬರೀ ಝೂಮ್ ಅಲ್ಲೇ ಮಾಡ್ತೀವಿ ಅಂತ ಕೂತ್ಕೊಳ್ಳೋದು ಅಲ್ಲ. ಈಗ ಒಂದ್ ಸೈಡ್ ಆಗುತ್ತೆ ಝೂಮ್ ಅಲ್ಲಿ, ನಾವು ಕೇಳ್ತಾ ಇರ್ತೀವಿ ಕ್ಲಾಸ್ ಅಷ್ಟೇನೆ. ನಾವು ಸಜ್ಜನ ಸಾಂಗತ್ಯದಲ್ಲಿ ಅವರ ಒಂದು ಬೇರೆ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತೀವಿ. ಅಲ್ಲಿ ಎನರ್ಜಿ ಅವರ ಆರದಲ್ಲಿ ಇರ್ತೀವಿ ನಾವು. ಯಾವುದೇ ಮಾಸ್ಟರ್ಸ್ ಬರ್ಲಿ, ಅವರು ಆರದಲ್ಲಿ ಇರ್ತೀವಿ. ಆ ಒಂದು ಎನರ್ಜಿ ನಮಗೆ ಬರುತ್ತೆ. ನಮ್ಮ ಎನರ್ಜಿ ಫೀಲ್ಡ್ ಜಾಸ್ತಿ ಆಗಕ್ಕೆ ಅನುಕೂಲ ಆಗತ್ತೆ. ಅದಕ್ಕೋಸ್ಕರ ನಾವು ಆ ಸಜ್ಜನ ಸಾಂಗತ್ಯ ಕೂಡ ಮಾಡ್ತಾ ಇರ್ಬೇಕು. ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಧ್ಯಾನ, ಈ ಮೂರನ್ನು ಕಂಪಲ್ಸರಿ ಹೇಳಿದ್ದಾರೆ ಪತ್ರಿ ಸರ್. ಪ್ರತಿದಿನ 1 ಗಂಟೆ ಧ್ಯಾನ, 1 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ ಅಂತ ಹೇಳ್ತಾರೆ. ಆಗ ಧ್ಯಾನ ಇನ್ನು ಹೆಚ್ಚಿಸ್ಕೋಬಹುದು. ಧ್ಯಾನ 2-3 ಗಂಟೆ ಮಾಡಿದ್ರೆ ಇನ್ನ ಒಳ್ಳೇದು. ಯಾಕೆ ಅಂದ್ರೆ ನಮ್ಗೆ ಇಷ್ಟೊಂದು ಸಮಯ ಎಲ್ಲಿ ಸಿಗುತ್ತೆ ಅಂತ ಅನ್ನಿಸ್ಬೋದು ನಿಮಗೆ. ಎಷ್ಟಿಷ್ಟೊಂದು ಧ್ಯಾನ ಮಾಡಿ, ನಾವು ಬುಕ್ ಓದಿ, ನಾವು ಸಜ್ಜನ ಸಂಗತಿ ಕ್ಲಾಸಸ್ ಕೇಳಿ ಎಲ್ಲ ಮಾಡಿದ್ರೆ ನಮ್ಗೆ ಟೈಮ್ ಇಲ್ಲ ಅನ್ಬೋದು. ಇದೆ, ನಮಗೆ ಮನಸ್ ಮಾಡಿದ್ರೆ, ನಾವು ಇಷ್ಟಪಟ್ರೆ ನಮ್ಗೆಲ್ಲ ಸಿಗತ್ತೆ ಟೈಮ್. ಅದು ಬಿಟ್ಟು ನಾವು ಆ ಟೈಮ್ ಆಗೋದಿಲ್ಲ ಬೇರೆ ಎಷ್ಟೋ ಸಮಯ ಕಳೆದಿರ್ತೀವಿ, ಈಸಿಯಾಗಿ ಕಳೆದ್ ಬಿಡ್ತೀವಿ 1 ಗಂಟೆ. ಇಂಥದಕ್ಕೆ ಕೊಡ್ಬೇಕಲ್ಲ ಟೈಮು ಅಂತ ಯಾವಾಗ ಕೊಡ್ತೀವೋ ಅದು ನಮಗೆ ಕಷ್ಟಪಟ್ಟು ಕೊಟ್ಟಾಗ ನಮ್ಗೆ ಅದ್ ಕಷ್ಟ ಅನ್ಸುತ್ತೆ ಅಷ್ಟೇ. ಈಸಿಯಾಗಿ ಸಿಗತ್ತೆ, ನಮಗೆಲ್ಲ ಟೈಮ್ ಸಿಗುತ್ತೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಟೈಮು ಸಿಗುತ್ತೆ. ಯಾವಾಗ ನಾವು ಧ್ಯಾನ ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವೋ ನಮ್ ನಿದ್ದೆ ಟೈಮು ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಆ ಟೈಮ್ನ ಧ್ಯಾನಕ್ಕೆ ಕೊಡಿ. ಇನ್ ಮಾರ್ನಿಂಗ್ ಅಲ್ಲಿ 1 hour 2 hours ಸಿಗೋದಿಲ್ವಾ ನಮಗೆ? ವೇಸ್ಟ್ ಟೈಮ್ ಪಾಸ್ ಮಾಡೋ ಹತ್ರ ನಾವು ಇದಕ್ಕೆ ಕೊಡೋಣ. ನಾವು ಜರ್ನಿ ಮಾಡ್ತೀವ, ನಾವು ಬೇರೆ ಏನೋ ವಿಚಾರ ಕೇಳೋ ಬದಲು ಮೊಬೈಲ್ ಇಂದ ನಾವು ಇದು ಸಜ್ಜನ ಸಾಂಗತ್ಯ ಕೇಳ್ಬೋದು, ಕ್ಲಾಸಸ್ ಕೇಳ್ಬೋದು. ಇಲ್ಲ ಆರಾಮಾಗಿ ಯಾವ್ದೋ ಟೈಮ್ ಅಲ್ಲಿ ಸ್ವಲ್ಪ ಹೊತ್ತು ಬುಕ್ ಓದ್ಬೋದು. ನಾವು ಬೇಕಾದಷ್ಟು 24 ಗಂಟೆಲಿ 3-4 ಗಂಟೆ ಸಿಕ್ಕೇ ಸಿಗತ್ ನಮಗೆ, ಸಿಗ್ದಂಗಿಲ್ಲ. ಆದ್ರೆ ನಾವು ಅದಕ್ಕೆ ಗಮನ ಕೊಟ್ಟು ನಮ್ಮ ದಿನಚರಿಯನ್ನ ಸರಿಯಾಗಿ ಇಟ್ಕೊಂಡಾಗ ನಮ್ಗೆ ಸಾಧ್ಯ ಆಗೇ ಆಗುತ್ತೆ. ಹೀಗೆ ನಾವು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತ್ಯ ಮಾಡ್ತಾ ಜೊತೆಗೆ ಸಸ್ಯಾಹಾರವನ್ನ ಪಾಲನೆ ಮಾಡ್ಬೇಕು. ಇಲ್ಲಿ ಆಹಾರ ನಿಯಮ ಬಹಳ ಬಹಳ ಇಂಪಾರ್ಟೆಂಟು. ಬೇರೆ ಯಾವುದೇ ಒಂದು ಸಂಸ್ಥೆಗಳಲ್ಲಿ ಒಂದು ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆಹಾರ ನಿಯಮಗಳು. ಕೆಲವು ಇರುತ್ತೆ, ಕೆಲವು ಕಡೆ ಕೆಲವು ತರ ಇರುತ್ತೆ ಆಹಾರ ನಿಯಮ. ಆಲ್ಮೋಸ್ಟ್ ಎಲ್ಲೂನು ನಾನ್ ವೆಜ್ ತಿನ್ಬೇಡ್ರಿ ಅಂತಾನೆ ಹೇಳ್ತಾರೆ. ನಾನ್ ವೆಜ್ ಮಾಂಸಾಹಾರ ನಿಷಿದ್ಧ ಎಲ್ಲೋದ್ರು. ಆದ್ರೆ ಹೇಳೋದಿಲ್ಲ. ಯಾಕೆ ಗೊತ್ತಾ? ಹೇಳಿದ್ರೆ ಜನ ಬರೋರೇ ಕಮ್ಮಿ ಆಗ್ಬಿಡ್ತಾರೆ.
ಬಂದ್ಬಿಡೋದಿಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ ಕೆಲವು ಕಡೆ ಹೇಳದೇ ಇಲ್ಲ ಕೆಲವು ಒಂದು ಆಧ್ಯಾತ್ಮಿಕ ಸಂಸ್ಥೆ. ಆದ್ರೆ ಯಾವುದೇ ಆಧ್ಯಾತ್ಮಿಕ ಸಂಸ್ಥೆಗೆ ಹೋದ್ರು ನಾನ್ ವೆಜ್ ನಿಷಿದ್ಧನೆ, ಸಸ್ಯಾಹಾರಗಳೇ ಆಗ್ಬೇಕು. ಆದ್ರೆ ನಾವು ನಮ್ಮಲ್ಲಿ ಮಾತ್ರ ಪತ್ರಿಜಿಯವರು ಗಂಟಾ ಘೋಷವಾಗಿ ಹೇಳ್ತಾರೆ, ನಾನ್ ವೆಜ್ ತಿನ್ಬೇಡ, ನೀನ್ ಧ್ಯಾನ ಮಾಡದಿದ್ರೂ ಪರವಾಗಿಲ್ಲ, ಮಾಂಸಾಹಾರ ಬೇಡ ಅಂತ ಹೇಳ್ತಾರೆ. ಮಾಂಸಾಹಾರ ಪೂರ ನಿಷಿದ್ಧ ಇದೆ. ಯಾಕೆ ಅಂದ್ರೆ ನಮ್ಮ ಯೂಶಲಿ ಸೈಂಟಿಫಿಕ್ ಆಗಿ ಕೂಡ ನಮ್ಮ ಮಾನವ ದೇಹ ಮಾಡಿರ್ತಕ್ಕಂಥದ್ದು ರಚನೆ ಆಗಿರೋದು ಸಸ್ಯಾಹಾರ ಪ್ರಾಣಿ. ನೋಡ್ರಿ, ನಿಮ್ಗೆ ಹಸುವಾದಾಗ ಒಂದು ಯಾವ್ದಾದ್ರು ತಿಂಡಿ ನೋಡಿದ್ರೆ ಬಾಯಲ್ಲಿ ನೀರ್ ಬರುತ್ತಾ, ಇಲ್ಲ ಒಂದು ಕೋಳಿ ನೋಡಿದ್ರೆ ಬಾಯಲ್ಲಿ ನೀರು ನಮ್ಗ ಅದ್ ತಿನ್ಬೇಕು ಅನ್ಸುತ್ತೆ. ಯಾವ್ದೋ ಒಂದು ಟಿಫನ್, ಇನ್ನೊಂದು ಏನೋ ಶಾಕಾಹಾರ ಪದಾರ್ಥನ ನಮಗ್ ತಿನ್ಬೇಕು ಅನ್ಸುತ್ತೆ. ನಮ್ಮ ಕರಡು ಕೂಡ ಉದ್ದವಾಗಿದೆ. ಮಾಂಸಾಹಾರ ಪ್ರಾಣಿಗಳಿಗೆ ಬಹಳ ಶಾರ್ಟ್ ಇದೆ ಇಂಟೆಸ್ಟೈನ್. ಯಾಕೆ ಅಂದ್ರೆ ಅದು ಮಾಂಸಾಹಾರ ಡೈಜೆಷನ್ ಬೇಗ ಆಗಲ್ಲ. ಅದು ಬೇಗ ಎಕ್ಸ್ಕ್ರೀಷನ್ ಆಗ್ಬೇಕಂದ್ರೆ, ಅಷ್ಟೂ ಕರಳು ಸುತ್ಕೊಂಡು ಹೊರಗೆ ಹೋಗ್ಬೇಕಂದ್ರೆ ಮಾನವನಿಗೆ ಸಮಯ ಹಿಡಿಯುತ್ತೆ. ಅದಕ್ಕೆ ನೋಡ್ರಿ, ಅವ್ರು ತಿಂದ್ಮೇಲೆ ಅದನ್ನ ಅರಗಿಸ್ಕೊಳಕ್ ಎಷ್ಟೋ ಕಷ್ಟ ಪಡ್ತಾರೆ. ಅದನ್ನ ತಿಂದ್ಮೇಲೆ ಅರಗಿಸ್ಕೊಳಕ್ಕೆ ಎಷ್ಟೋ ಕಷ್ಟ ಪಡ್ತಾರೆ. ಆದ್ರೆ ನಾವು ಸಸ್ಯಾಹಾರ ತಿಂದಾಗ ಅದು ನಮ್ಮ ದೇಹಕ್ಕೆ ಸೂಕ್ತವಾಗಿ ಕೆಲಸ ಮಾಡುತ್ತೆ. ಕೆಲವ್ರು ಹೇಳ್ಬೋದು, ಈಗೆಲ್ಲ ಕೆಲವರು ಹೇಳ್ತಾ ಇರ್ತಾರೆ, ಅಯ್ಯೋ ನೀವು ಮಾಂಸಾಹಾರ ಬಿಟ್ಟು ವೀಕ್ ಆಗ್ಬಿಡುತ್ತೆ ಬಾಡಿ, ಹಾಗೆ ಹೀಗೆ. ಇವ್ರು ತಿನ್ನೋ ಪ್ರಾಣಿಗಳೇನ್ ತಿಂದಿದೆ? ಅವು ಸಸ್ಯಾಹಾರ ತಿಂದೆ ತಾನೆ ಅದ್ರ ಮಾಂಸ ಬೆಳೆದಿರ್ತಕ್ಕಂಥದ್ದು. ಯಾವ್ದು ಬೇಡ, ಆನೆ ಎಷ್ಟು ಬಲವಾದ ಪ್ರಾಣಿ ಆನೆ. ಆ ಆನೆ ಸಸ್ಯಾಹಾರಿನ ಮಾಂಸಾಹಾರಿನ? ಎಲ್ಲಾ ಪ್ರಾಣಿಗಳಿಗಿಂತ ಬಲವಾದ ಪ್ರಾಣಿ ಆನೆ, ಅದು ಸಸ್ಯಾಹಾರಿ. ಮತ್ತೆ ಹೆಂಗ್ ಬಲ ಬಂತದಕ್ಕೆ ಸಸ್ಯಾಹಾರ ತಿಂದನು? ಈಗ ಎಷ್ಟೊಂದ್ ಜನ ವೀಗನ್ಸ್ ಆಗ್ತಾ ಇದ್ದಾರೆ. ವೀಗನ್ಸ್ ಅಂದ್ರೆ ಒಂದು ಡೈರಿ ಪ್ರಾಡಕ್ಟ್ಸ್ ಕೂಡ ತಗೋಬಾರ್ದು, ಹಸುವಿನ ಹಾಲನ್ನು ಕೂಡ ಕುಡಿಬಾರ್ದು ಅನ್ನೋ ಒಂದು ಚಿಂತನೆ ಇದೆ ಇವಾಗ. ಬಹಳ ಜನ ಆಗ್ತಾ ಇದ್ದಾರೆ. ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ಬಹಳ ಜನ ವೀಗನ್ಸ್ ಆಗ್ತಾ ಇದ್ದಾರೆ. ಯಾವ್ದೇ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನು ತಿಂದೆ, ಕಾಫಿ, ಟೀ ಏನು ಇಲ್ಲದೆ ಬಾದಾಮಿ ಹಾಲು, ಈ ಹಾಲಿನ ಬದಲು ಬಾದಾಮಿ ಹಾಲು, ಇಲ್ಲ ಅಂದ್ರೆ ಹಸುವಿನ ಹಾಲು, ಈ ತರ ಅವರ ಅನುಕೂಲಕ್ಕೆ ತಕ್ಕಾಗಿ ಈ ಹಸುವಿನ ಹಾಲು ಬಿಟ್ಟು ಸೋಯಾ ಹಾಲು, ಬಾದಾಮಿ ಹಾಲು, ಸೋಯಾ ಹಾಲು, ಆತರ ಹಸುವಿನ ಹಾಲಿನ ಬದಲು ಉಪಯೋಗಿಸ್ತಾ ಇದ್ರು. ಆದ್ರೆ ಇಷ್ಟೆಲ್ಲ ಬೇಡ, ನಾನ್ ವೆಜ್ ಬಿಟ್ರೇನೆ ಸಾಕಾಗಿದೆ. ಸಾರ್ ಅದನ್ನ ಹೇಳಿಲ್ಲ, ವೀಗನ್ ಸಾರ್ ಹೇಳಿಲ್ಲ, ಪತ್ರಿ ಸಾರ್ ಹೇಳಿಲ್ಲ. ಅವ್ರು ಕಾಫಿ ಟೀ ಕುಡಿತಾ ಇದ್ರು. ನಾನ್ ಸೆನ್ಸ್ ಅಂದ್ರು ಒಬ್ರು ಕೇಳಿದ್ರೆ ಒಂದ್ಸರಿ. ಆದ್ರೆ ನಾವು ಮಾಂಸಾಹಾರ ಮಾತ್ರ ತಿನ್ಬಾರ್ದು. ಯಾಕೆ ತಿನ್ಬಾರ್ದು? ಅದು ನಾವು ನಮ್ಮ ದೇಹ ರಚನೆ ಏನೋ ಅದಕ್ಕೆ ಸರಿಯಾಗಿದೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇನ್ನೊಂದು ಪ್ರಾಣಿಗಳ ಜೀವ ನೋಡ್ರಿ, ನಾಳೆ ಆ ಕುರಿನ್ ಕಡಿತಾರೆ ಅಂದಾಗ ನಾನ್ ನೋಡಿದೀನಿ, ನಮ್ಮ ಮನೆ ಹತ್ರ ನಾನ್ ವೆಜ್ ನವರು ಕಟ್ಟಿ ಹಾಕೊಂಡಿರ್ತಾರೆ ಅಂತ. ಅದು ಅವತ್ತೆಲ್ಲ ಅರಚ್ತಾನೆ ಇರುತ್ತೆ. ಅದಕ್ಕೆ ಗೊತ್ತಾಗಿದೆ ನಾಳೆ ನನ್ನನ್ನ ಕಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದ್ರೊಳಗೆ ಅದಕ್ಕೆ ಎಷ್ಟು ಭಯ ಇರುತ್ತೆ ಅಂದ್ರೆ ಅಷ್ಟು ಭಯ ಇರುತ್ತೆ. ಅದರ ದೇಹದೊಳಗೆ ಆ ಒಂದು ರಸಾಯನಗಳು ಉತ್ಪತ್ತಿ ಆಗುತ್ತೆ. ಒಂದು ಆ ಭಯಕ್ಕೆ ತಕ್ಕಂತ ರಸಾಯನಗಳು ಉತ್ಪತ್ತಿ ಆಗುತ್ತೆ. ಮತ್ತೆ ಆವಾಗ ಇವ್ರು ಕಟ್ ಮಾಡಿ ತಿಂದಾಗ ಏನಾಗುತ್ತೆ, ಆ ಕೆಮಿಕಲ್ಸ್ ಇವ್ರ ಬಾಡಿನ, ಆ ಹಾರ್ಮೋನ್ಸ್ ಕೆಮಿಕಲ್ಸ್ ಇವ್ರ ಬಾಡಿಗೆ ಎಂಟರ್ ಆಗುತ್ತೆ. ಆಕ್ಚುಲಿ ಹೇಳೋದು, ನಾನ್ ವೆಜ್ ತಿನ್ನೋರ್ಗೆ ಬಹಳ ರೋಗಗಳು ಅಂತಾನೆ ಹೇಳ್ತಾರೆ. ಯಾಕೆ? ಆ ಒಂದು ಪ್ರಾಣಿಯಲ್ಲಿ ಏನಿದೆಯೋ ಅದರ ಒಂದು ಭಾವನೆಗಳಿಗೆ ತಕ್ಕಂತೆ ಅದರಲ್ಲಿ ಇರುತ್ತೆ. ಅದು ನಮ್ಮ ದೇಹದೊಳಗೆ ಬರುತ್ತಲ್ಲ, ಅದು ನಮ್ಮ ದೇಹದೊಳಗೆ ಪ್ರವೇಶ ಆಗುತ್ತೆ, ಮತ್ತೆ ನಮ್ಮ ದೇಹಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ. ಅದು ಒಂದು. ಮತ್ತೆ ಆ ಪ್ರಾಣಿ ಏನಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ಯೋ, ಯಾವ ಒಂದು ಪ್ರಗತಿ ಹೊಂದಬೇಕು ಅಂತ ಬಂದಿದ್ಯೋ, ಅದು ನಾವು ಅರ್ಧಕ್ಕೆ ಅದ್ರ ಪ್ರಾಣ ತೆಗಿತೀವಿ. ಅದಕ್ಕೆ ನಿನಗ್ ಒಂದು ಜೀವಿಗೆ ಪ್ರಾಣ ಕೊಡುವ ಹಕ್ಕಿದ್ರೆ ಮಾತ್ರ ನಿನಗ್ ಪ್ರಾಣ ತೆಗಿಯ ಹಕ್ಕಿದೆ ಅಂತ ಹೇಳ್ತಾರೆ. ನಮಗ್ ಪ್ರಾಣ ಕೊಡೋ ಹಕ್ಕಿದ್ಯಾ? ಹಕ್ಕಲ್ಲ, ಶಕ್ತಿ ಇದೆಯಾ? ನಮಗ್ ಪ್ರಾಣ ಕೊಡೋ ಶಕ್ತಿ ಇಲ್ಲ.
ಒಂದು ಜೀವಿಗೆ ಪ್ರಾಣ ಕೊಡುವ ಶಕ್ತಿ ಇಲ್ಲ ಮಾನವನಿಗೆ, ಮತ್ತೆ ತೆಗೆಯೋ ಹಕ್ಕು ಹೆಂಗಿದೆ ನಿನಗೆ? ಪ್ರಾಣ ಕೊಡುವ ಶಕ್ತಿ ಇಲ್ಲ ಅಂದ್ಮೇಲೆ ಪ್ರಾಣ ತೆಗೆಯೋ ಹಕ್ಕು, ಜೀವ ತೆಗೆಯೋ ಹಕ್ಕು ಇಲ್ಲ. ಅವು ಮೂಗ ಜೀವಿಗಳು, ಮಾತು ಬರೋದಿಲ್ಲ, ಅದರ ಭಾಷೆನೆ ಬೇರೆ ಇರುತ್ತೆ, ನಮ್ಗದು ಅರ್ಥ ಆಗಲ್ಲ. ನಾವು ಅದರ ಪ್ರಗತಿಗೆ ಅಡ್ಡಿ ಬಂದ್ವಿ. ಅವಾಗ ಅದರ ಕರ್ಮ ಫಲವನ್ನ ಯಾರು ಹೊತ್ಕೋಬೇಕು? ಯಾರು ತಿಂತಾರ ಅವ್ರು ಹೊತ್ಕೋಬೇಕು. ಅದರ ಕರ್ಮವನ್ನು ನಮಗೆ ಬರುತ್ತೆ. ಅವು ಎಷ್ಟೋ ಆತ್ಮಘೋಷ ಅಂತ ಹೇಳ್ತಾರೆ, ಅವು ಎಷ್ಟೋ ನವಿದ್ಕೊಂಡಿರ್ತಾವಂತೆ ಆತ್ಮಗಳು. ನಾವು ಅವನ್ನ ಅದಕ್ಕೋಸ್ಕರನೇ ತಿನ್ಬಾರ್ದು. ಎಷ್ಟೋ ಜನ ಆಂಧ್ರದಲ್ಲಂತೂ 3 ಹೊತ್ತು ಆ ಒಂದು ನಾನ್ ವೆಜ್ ಇದ್ದೇ ಊಟನೇ ಮಾಡಲ್ಲ. ಅಂತವ್ರೆಲ್ಲ ಇವತ್ತು ವೆಜಿಟೇರಿಯನ್ಸ್ ಆಗಿದ್ದಾರೆ. ಇವತ್ತು ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ದಾರೆ. ಎಷ್ಟೋ ಜನ ಗೊತ್ತಿಲ್ಲ ವೆಜಿಟೇರಿಯನ್ ಅಲ್ಲಿ ಇಷ್ಟು ವೆರೈಟಿ ಫುಡ್ ಇದೆ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ಸಾರು ಘಂಟಾಘೋಷವಾಗಿ ಹೇಳ್ತಾ ಇದ್ರು, ಮತ್ತೆ ಬಹಳ ಮಾಡ್ತಿದ್ದು, ನೋವು ತಿಂತಿದ್ರು ಈ ಮಾಂಸಾಹಾರ ತಿನ್ನೋರು ಅಂದ್ರೆ. ಬಹಳ ಸಿಟ್ಟು ಬಂದ್ಬಿಡ್ತಿದ್ರು ಮಾಂಸಾಹಾರ ತಿನ್ನೋರು ನೋಡಿದ್ರೆ ಸಾರಿಗೆ. ಇಷ್ಟ ದಿನ ತಿಂದಿದ್ದೀರಾ ಓಕೆ, ಇದನ್ನ ಕೇಳಿ ಕೆಲವ್ರು ಮಾಂಸಾಹಾರ ಬೇಡ ಅಂದ್ರು ಅಂತ ಹೇಳಿ ಧ್ಯಾನನೇ ಬಿಟ್ಬಿಡ್ತಾರೆ. ಮಾಂಸಾಹಾರ ಬಿಡ್ರಿ ಇದ್ರೆ ಧ್ಯಾನನೇ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಒಳ್ಳೇದ್ರ ಕಡೆಗೆ ನಮ್ಮ ಪಯಣ ಇರ್ಬೇಕೆ ಹೊರತು, ಏನಾಯ್ತು ನಾವು ಹುಟ್ಟು ಬಂದಿರೋದು ನಮ್ಮ ಒಂದು ಇನ್ನೊಂದು ಪ್ರಾಣಿನ ಸಾಯಿಸಕ್ಕೋಸ್ಕರ ಅಲ್ಲ. ಅದನ್ನ ಎಷ್ಟ್ ಚೆನ್ನಾಗಿ ಸಾಕಿರ್ತಾರೆ ನೋಡ್ರಿ. ನಮ್ಮ ಮಕ್ಕಳನ್ನ ಇನ್ಯಾರಾದ್ರೂ ಇದ್ ಮಾಡಿದ್ರೆ ನಮ್ಗೆ ಎಷ್ಟ್ ನೋವಾಗತ್ತೆ. ಯಾವ್ದೋ ಒಂದ್ ಬೆರಳ ಗಾಯ ಆದ್ರೆ ಎಷ್ಟು ನೋವಾಗತ್ತೆ ನಮಗೆ. ಆ ಒಂದು ಪ್ರಾಣಿಗಳನ್ನ ಕಟ್ ಮಾಡಿದಾಗ ಅವು ಎಷ್ಟು ನೋವು ತಿಂತವೆ. ಅಲ್ಲಿ ಹ್ಯೂಮನಿಟಿ ಬೇಕಲ್ಲ ಹೋಗ್ಲಿಕ್ಕೆ. ಯಾವ್ದು ಬೇಡ, ಹ್ಯೂಮನಿಟಿ ಬೇಡವಾ? ಹ್ಯೂಮನಿಟಿ ಬೇಕು ನಮಗೆ, ಒಂದು ಮನುಷ್ಯತ್ವ ಬೇಕು, ಮಾನವತ್ವದಿಂದ ವರ್ತಿಸೋಣ. ಅದಕ್ಕೆ ಸಾರ್ ಹೇಳೋದು, ರಾಕ್ಷಸತ್ವದಿಂದ ಮಾನವತ್ವ, ಮಾನವತ್ವದಿಂದ ದೈವತ್ವದ ಕಡೆಗೆ ನಮ್ಮ ಪ್ರಯಾಣ. ಈ ಧ್ಯಾನ ಮಾಡ್ತಾ ಅದಕ್ಕೆ ಸಾರು ಘಂಟಾಘೋಷವಾಗಿ ಏನ್ ಹೇಳೋರು ಅಂದ್ರೆ, ಮಾಂಸಾಹಾರ ತಿನ್ನೋರೆಲ್ಲ ರಾಕ್ಷಸರು ಅಂತ ಹೇಳಿ. ನಾವು ಮಾತು ಕೇಳಿದೀನಿ. ನಮ್ ಪರಿಚಯದವ್ರೊಬ್ರು ಅಂದ್ರು, ನಾನು ಈ ಸರಿ ಅವ್ರು ನಾನ್ ವೆಜಿಟೇರಿಯನ್ಸ್, ನಾನು ಈ ಸರಿ ತಿನ್ನೋದಿಲ್ಲ. ಹೌದಾ, ಅದೇನು ಅಂತಂದ್ರೆ ಅವರು ಫಸ್ಟ್ ಟೈಮ್ ಧ್ಯಾನಕ್ಕೆ ಬಂದಿದ್ರು. ಫಸ್ಟ್ ಟೈಮ್ ಸಾರ್ ಕ್ಲಾಸ್ ಕೇಳಿ ಸಾರ್ ಹೇಳಿದ್ರು ಮಾಂಸಾಹಾರ ತಿನ್ನೋರು ರಾಕ್ಷಸರು ಅಂತ. ನಮಗ್ ಭಯ ಆಗ್ಬಿಡ್ತು, ನಮ್ಗೆ ಇಷ್ಟು ವರ್ಷ ಗೊತ್ತೇ ಇಲ್ಲ ತಿನ್ಬಾರ್ದು ಅಂತ. ಅದಕ್ಕೆ ನಿಮ್ಮಿಂದ ತಿನ್ನೋದಿಲ್ಲ ಅಂದ್ರೆ ನಮ್ಗೆ ಇವತ್ತು ಗೊತ್ತಿಲ್ಲದೆ ಮಾಡಿದೀವಿ ತಪ್ಪು. ಈಗ ಗೊತ್ತಾಗಿ ತಪ್ಪು ಮಾಡಿದ್ರೆ, ನಾವು ಧ್ಯಾನ ಬಿಟ್ಟು ಹೋದ್ರುನು ವಿಚಾರ ಕೇಳಿದೀವಿ, ನಾನ್ ವೆಜ್ ತಿನ್ಬಾರ್ದು, ಮಾಂಸಾಹಾರ ತಿನ್ನೋದು ಅಪರಾಧ ಅನ್ನೋ ಒಂದು ವಿಚಾರನ ಕೇಳಿದೀವಿ. ಕೇಳಿನು ನಾವು ಧ್ಯಾನ ಬಿಟ್ಟು ಹೋಗಿ ತಿಂದ್ರು ಆ ವಿಚಾರ ಗೊತ್ತಾಗಿದೆಯಲ್ಲ ನಮಗೆ, ಆ ಪಾಪ ಇದ್ದೇ ಇರುತ್ತೆ. ಅದು ಹೆಚ್ಚಿನ ಪಾಪ. ವಿಚಾರ ಗೊತ್ತಾಗಿ ನಾವು ತಿಂದ್ರು ಅದು ಹೆಚ್ಚಿನ ಪಾಪ. ಅದು ಬಹಳ ದೊಡ್ಡ ಅಪರಾಧ. ನಾವು ಜೀವಿಸೋಕೋಸ್ಕರ ತಿನ್ಬೇಕೆ ಹೊರತು ತಿನ್ನೋಕೋಸ್ಕರ ಜೀವಿಸಬಾರ್ದು. ಮಾಂಸಾಹಾರ ಪ್ರಾಣಿಗಳಿರ್ತಾವಲ್ಲ, ಮತ್ತ ಅವೇನ್ ತಿಂತಾವ್ ಕ್ರೂರ ಮೃಗಗಳಂದ್ರೆ ಅದ್ರ ಇದೆ, ಅದ್ರ ಆಹಾರನೇ ಮಾಂಸಾಹಾರ. ಅವು ಸುಮ್ನೆ ಮಸಾಲೆ ಎಲ್ಲ ಹಾಕೊಂಡು ಬೇಯಿಸ್ಕೊಂಡು ಎಲ್ಲ ತಿನ್ನಲ್ಲ ಅವು. ಅದ್ರ ಹಸುವಾಗಿದ್ರೆ ಮಾತ್ರ ಬೇಟೆ ಆಡಿ ತನ್ಗೆ ಎಷ್ಟ್ ಬೇಕೋ ಅಷ್ಟು ತಿಂದು ಬಿಟ್ಟು ಹೋಗುತ್ತೆ. ನಾವ್ ಹಂಗಲ್ಲ, 2 ದಿನ 3 ದಿನ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂತೀವಿ. ನಾವು ನಾಲ್ಗೆ ರುಚಿಗೆ ತಿಂತಾ ಇದ್ದೀವಿ ನಮ್ಮ ಆಹಾರಕ್ಕೋಸ್ಕರ. ಯಾವ್ದೋ ಬಹಳ ಹಿಂದೆ ಮಾನವರಲ್ಲಿ ಆಹಾರನೇ ಸಿಗ್ದಿದ್ದಂತ ಕಾಲದಲ್ಲಿ, ಯಾವ್ದೋ ಶಿಲಾಯುಗದ ಕಾಲದಲ್ಲಿ, ಅವರಿಗೆ ಬೆಂಕಿ ಕೂಡ ಗೊತ್ತಿಲ್ಲ ಹಚ್ಚೋದು. ಅಂತಹ ಕಾಲದಲ್ಲಿ ತಿಂತಿದ್ರು ಅಷ್ಟೇ, ಹಸಿಯಾದ ಮಾಂಸವನ್ನ ತಿಂತಿದ್ರು. ಈಗ ಸಾಕಷ್ಟು ಆಹಾರ ಇದೆ, ಸಸ್ಯಾಹಾರ ಬೇಕಾದಷ್ಟಿದೆ. ಒಂದು ಮಾಂಸಾಹಾರದ ಪ್ರಾಣಿ ಬೆಳೆಸ್ಬೇಕು ಅಂದ್ರೆ, ನೀನ್ ಮಾಂಸಕ್ಕೋಸ್ಕರ ಪ್ರಾಣಿ ಬೆಳೆಸ, ಅದಕ್ಕೆ ಎಷ್ಟು ಸಸ್ಯಾಹಾರ ತಿನ್ನಿಸ್ಬೇಕು ನೀನು? ಅಷ್ಟೇ ಸಸ್ಯಾಹಾರ ಅಷ್ಟು ಬೇಕಿಲ್ಲ ನಿನಗೆ, ಸಾಕಲ್ಲ. ಮತ್ ಸಸ್ಯಾಹಾರ ತಿಂದು ನಮ್ಮ ಒಂದು ಏಳಿಗೆ ಮಾಡ್ಕೋಬೇಕೆ ಹೊರತು ಇನ್ನೊಂದರ ಏಳಿಗೆಗೆ ನಾವು ಅಡ್ಡಿ ಬರಬಾರ್ದು, ಇನ್ನೊಂದು ಪ್ರಾಣಿ ಏಳಿಗೆಗೆ ಅಡ್ಡಿ ಬರಬಾರ್ದು. ಅದಕ್ಕೆ ಫಸ್ಟ್ ವೆಜಿಟೇರಿಯನ್ಸ್ ಆಗ್ಬೇಕು.
ಅಲ್ಲೇ ಅರ್ಧ ಕರ್ಮ ಕಳೆದೋಗುತ್ತೆ. ಫಸ್ಟ್ ವೆಜಿಟೇರಿಯನ್ಸ್ ಆಗ್ಬೇಕು, ಆಮೇಲೆ ಧ್ಯಾನಿಗಳಾಗ್ಬೇಕು. ಕೆಲವ್ರು ಧ್ಯಾನ ಮಾಡ್ತಾ ಮಾಡ್ತಾನು ಅವ್ರಾಗವ್ರೆ ನಾನ್ ವೆಜ್ ಬಿಟ್ಟಿರೋಂತ ಇದು ಬೇಕಾದಷ್ಟಿದೆ. ಈಗ ಟೈಮ್ ಇಲ್ಲ ನಾನು ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೂ ಬೇಕಾದಷ್ಟು ರಿಯಲ್ ಎಕ್ಸಾಂಪಲ್ಸ್ ಇದೆ, ಹೇಳ್ಬೋದು. ಆದ್ರೆ ಇವತ್ತು ಟೈಮ್ ಆಗ್ತಿದೆ, ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಸಸ್ಯಾಹಾರಿಗಳಾಗಕ್ಕೆ ಪ್ರಯತ್ನ ಮಾಡಿ. ಪ್ರಯತ್ನ ಏನು, ಕಂಪಲ್ಸರಿ ಸಸ್ಯಾಹಾರಿಗಳಾಗ್ಲೇಬೇಕು. ಹಾಗಂತ ನೀವು ಧ್ಯಾನ ಬಿಟ್ಟು ಹೋದ್ರು ನಿಮಗೆ ಕರ್ಮ ಕಟ್ಟಿಟ್ಟ ಬುತ್ತಿ. ಮನೇಲಿ ಒಪ್ಪೋದಿಲ್ಲ, ಬೇಡ, ನೀವು ಬೇರೆ ಏನೇನಕ್ಕೋ ಹಠ ಮಾಡಿ ನಿಮ್ಮ ಒಂದು ಇದನ್ನ ನಡ್ಸ್ಕೊಂತಿರೋ ಇಲ್ಲ ಮನೇಲಿ, ಮತ್ತೆ ಇದನ್ನ ಯಾಕಾಗಲ್ಲ? ನೀವು ಮನಸ್ ಮಾಡಿದ್ರೆ, ನೀವು ಒಂದು ಸಾರಿ ಸಂಕಲ್ಪ ಮಾಡಿದ್ರೆ, ನನಗೆ ಯಾರು ಅಡ್ಡಿ ಬರಲ್ಲ, ನಾನು ಈ ಸರಿಯಿಂದ ಮಾಂಸಾಹಾರ ಮಾಡಲ್ಲ, ತಿನ್ನಲ್ಲ, ತರಲ್ಲ ಅಂತ ಒಂದು ಸಾರಿ ಸಂಕಲ್ಪ ಮಾಡಿ ಧ್ಯಾನ ಮಾಡಿ, ಏನೇನಕ್ಕೋ ಮಾಡ್ಕೊಂತೀನಂತೆ. ಇದು ಆ ಒಂದು ಪ್ರಾಣಿಗಳ ಉದ್ಧಾರಕ್ಕೋಸ್ಕರ ಮಾಡಿದೀವಿ ಅಂದ್ರೆ ಖಂಡಿತ ಯಾರು ಅಡ್ಡಿ ಬರಲ್ಲ ನಿಮಗೆ, ಖಂಡಿತ ಯಾರು ಅಡ್ಡಿ ಬರಲ್ಲ. ಎಲ್ಲ ಆಟೋಮೆಟಿಕ್ ಆಗಿ ನಮ್ಮ ಎನರ್ಜೀಸ್ ಇಂದ ಆ ಒಂದು ಪರಿಸರ ಎಲ್ಲ ಎನರ್ಜೈಸ್ ಆಗ್ಬಿಡುತ್ತೆ ನಮ್ಮ ಧ್ಯಾನದಿಂದ. ಎಲ್ಲ ಆಟೋಮೆಟಿಕ್ ಆಗಿ ಅವರ ಮನ ಪರಿವರ್ತನೆಗಳಾಗುತ್ತೆ, ಅವರು ಕೂಡ ಧ್ಯಾನಕ್ಕೆ ಬರ್ತಾರೆ. ಕೆಲವ್ರಿಗೆ ಅದೇ ಯೋಚನೆ, ನಾನೇನೋ ಬಿಡ್ತೀನಿ, ನಮ್ಮನೇಲಿ ಕೇಳೋದಿಲ್ಲಲ್ಲ, ಮನೆಯವ್ರು ಕೇಳಲ್ಲ, ನಮ್ಮ ಅತ್ತೆ ಮಾವ ಬೈತಾರೆ, ಏನೂ ಆಗಲ್ಲ ಅವ್ರಿಗೆಲ್ಲ ಯಾರು ಅಡ್ಡಿ ಬರಲ್ಲ ನನಗೆ, ಈ ಸರಿಯಿಂದ ನನ್ನ ಫ್ಯಾಮಿಲಿ ಫುಲ್ ಸಸ್ಯಾಹಾರ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ, ಖಂಡಿತ ಆಗುತ್ತೆ. ಅಲ್ಲೇ ಸಾಕಷ್ಟು ಎನರ್ಜಿ ಬರುತ್ತೆ ನಿಮಗೆ, ಖಂಡಿತ ಅದು ನೆರವೇರುತ್ತೆ. ಅದಕ್ಕೆ ಧ್ಯಾನ ಮಾಡ್ತಾ ಸ್ವಾಧ್ಯಾಯ ಸತ್ಸಂಗಗಳನ್ನ ಮಾಡ್ಕೊಂತ ನಮ್ಮ ಸಸ್ಯಾಹಾರವನ್ನ ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಮುಂದುವರೆದಾಗ ನಾವು ಆತ್ಮ ಪ್ರಗತಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಇನ್ನ ಎಷ್ಟೆಷ್ಟೋ ಜನ್ಮಗಳು ಎತ್ಬೇಕು, ಇನ್ನ ಎಂತೆಂತ ನಮಗೆ ಒಂದು ಸವಾಲುಗಳು ಎದುರಿಸ್ಬೇಕಾಗತ್ತೆ. ಯಾಕೆಂದ್ರೆ ನೀನು ಒಂದ್ ಪ್ರಾಣಿ ಕೊಂದ್ಮೇಲೆ ಅದ್ ನಿನ್ ಕೊಟ್ಟುತ್ತೆ, ಅದ್ ನಿನ್ನ ಪ್ರಗತಿಗೆ ಅಡ್ಡಿ ಬರುತ್ತೆ, ಇನ್ನೇನೋ ಒಂದು ಸಮಸ್ಯೆ ಸೃಷ್ಟಿ ಆಗತ್ತೆ. ಇದೊಂದೇ ಅಲ್ಲ ಜನ್ಮ, ಸಾಕಷ್ಟಿದೆ. ನಾವು ಈ ತರ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಸಸ್ಯಾಹಾರದಿಂದ ನಮ್ಮ ಜೀವನವನ್ನು ಕೂಡ, ನಮ್ಮ ಒಂದು ಜನ್ಮಗಳನ್ನು ಕೂಡ ಕೊನೆಯ ಜನ್ಮಗಳನ್ನಾಗಿ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಇನ್ನೂ ಎಷ್ಟೋ ಜನ್ಮ ಬರ್ಬೇಕಾಗುತ್ತೆ ನಾವು ಈ ಭೂಮಿ ಮೇಲೆ. ಅದಕ್ಕೆ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಸಸ್ಯಾಹಾರಿಗಳಾಗ್ಬೇಕು. ನಮಗೆ ತಿಳಿದವ್ರಿಗೂ ಕೂಡ ಹೇಳಂತೆ, ಹಾಗಂತ ಅವ್ರ ಮನೆಗೆ ಹೋಗಿ ಫೋರ್ಸ್ ಮಾಡಿ ನೀನ್ ಬಿಡು ಬಿಡು ಅಂತ ಬಿಡ್ಸೋದಲ್ಲ, ತಿಳಿಸೋದು ನಮ್ ಕರ್ತವ್ಯ. ಆಗಿದ್ದು ಮಾಡಿದ್ರೆ ಅವ್ರಿಗೆ ಕರ್ಮ ಅವ್ರ ಕರ್ಮ ಅವ್ರದಷ್ಟೇ. ಅದಕ್ಕೆ ಸಾರ್ ಹೇಳ್ತಿದ್ರು, ಇನ್ನೊಬ್ಬರ ಜೀವನದಲ್ಲಿ ಇಂಟರ್ಫಿಯರ್ ಮಾಡ್ಬೇಡ ನೀನು, ಹೇಳೋಣಂತೆ ವಿಚಾರ ಅಷ್ಟೇ ಹೊರತು ಒಂದ್ಸರಿ ಈ ತರ ತಿಂದ್ರೆ ಒಳ್ಳೇದಲ್ಲ, ಒಂದ್ಸರಿ ತಪ್ಪಿದ್ರೆ 2 ಸರಿ ಹೇಳೋಣ ಹೊರತು ಅದ್ರೊಳಗೆ ಅವ್ರ ಮನೆಗೆ ಹೋಗಿ ನಾವು ಬಲವಂತ ಮಾಡಿ ಬಿಡಿಸುವಂಥದ್ದು ಅಲ್ಲ. ನಾವ್ ಬಿಡೋಣ, ಫಸ್ಟ್ ನಾವ್ ಸಸ್ಯಾಹಾರಿಗಳಾಗೋಣ. ಇದು ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಆವಾಗ್ಲೇ ನಮ್ಮ ಆತ್ಮದ ಅಭಿವೃದ್ಧಿ ಸಾಧ್ಯವಾಗ್ತಕ್ಕಂಥದ್ದು. ಓಕೆ ಮಾಸ್ಟರ್ಸ್, ನನಗೆ ಈ ಅವಕಾಶ ಕೊಟ್ಟ ಮಹಾವತಾರ್ ಫೌಂಡೇಶನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಟೈಮ್ ಆಯ್ತು ಅಂತ ನಾನು ಈ ಸೆಷನ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಂದಿನಿ ಮೇಡಮ್. ಹೇಳಿ ಮೇಡಮ್. ನಡ್ಸ್ಕೊಡ್ತೀರಾ ಮೇಡಮ್? ನೀವು ರಿಲೀವ್ ಆಗ್ತಾ ಇದ್ದೀರಾ ಮೇಡಮ್? ಇಲ್ಲ ಮಾತಾಡಿ ನೀವು. ಓಕೆ. ನಮಸ್ಕಾರ. ನಮಗೆ ಆಧ್ಯಾತ್ಮಿಕ ಧ್ಯಾನವಾಗಿ ತುಂಬಾ ಧನ್ಯವಾದಗಳು. ಮಾಸ್ಟರ್ಸ್ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ಎಲ್ಲ ಆಗ್ತಾ ಇದೆ, ದಯವಿಟ್ಟು ಮಾತಾಡಿ ಮೇಡಮ್. ಯಾರಿಗಾದ್ರೂ ಕ್ವಶನ್ ಅಂಡ್ ಆನ್ಸರ್ಸ್ ಬೇಕಿದ್ರೆ ಅಥವಾ ಯಾವ್ದಾದ್ರು ಅನುಭವ ಹಂಚಿಕೆ ಇದ್ರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಅದ್ಭುತವಾಗಿ ಧ್ಯಾನದ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇಲ್ಲಿ ಹೊಸಬ್ರು ಜಾಯ್ನ್ ಆಗಿದ್ದಾರೆ,
ನಾನು ಇನ್ನೊಂದ್ಸಲ ಹೇಳ್ಬೇಕು ಅಂತಂದ್ರೆ, ನೀವು ತುಂಬಾ ವಿಚಾರಗಳನ್ನ ಹೇಳಿದ್ರಿ. ಆನಾಪಾನ ಸತಿ ಧ್ಯಾನ 112 ಬಗ್ಗೆ ಧ್ಯಾನ ವಿಧಾನಗಳಿವೆ. ಅದರಲ್ಲಿ ಆನಾಪಾನ ಸತಿ ಧ್ಯಾನ ಬಹಳ ಮುಖ್ಯವಾದುದು ಅಂತ ನೀವು ಹೇಳಿದ್ರಿ. ಹಾಗೆ ಶ್ವಾಸದ ಮೇಲೆ ಗಮನ. ನಾವು ಧ್ಯಾನ ಕೂತಾಗ ಹೇಗಪ್ಪ ಮಾಡೋದು ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ನೀವು ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ madam. ಬರ್ತಾನೆ ಇಲ್ಲ. ಹಾಗೆ ಉಸಿರಿನ ಕಡೆ ಗಮನ ಕೊಡೋದು. ಮೇಡಮ್ ಎಲ್ಲರೂ ಅನ್ಮ್ಯೂಟ್ ಮಾಡಿ ಫಸ್ಟ್. ಯಾರಿಗ್ ಬೇಕೋ ಅವ್ರಿಗೆ ಮಾತ್ರನೇ. ಓಕೆ ಮಾಸ್ಟರ್ಸ್, ದಯವಿಟ್ಟು ಒಬ್ಬೊಬ್ರು 1 ನಿಮಿಷಗಳ ಕಾಲ ತಗೊಂಡು 10 ನಿಮಿಷಗಳ ಕಾಲ ಪ್ರಶ್ನೋತ್ತರ. ನಿಮಗೆ ಯಾವುದೇ ಪ್ರಶ್ನೆ ಕೇಳ್ಬೇಕು ಅಂದಲ್ಲಿ ಇವತ್ತಿನ ಒಂದು ವಿಚಾರದ ಬಗ್ಗೆ, ಹಾಗೆ ನಿಮಗೆ ಧ್ಯಾನದ ಅನುಭವ ಏನೇ ಆಗಿದ್ರು ಮೇಡಮ್ ಅನಿತಾ ಮೇಡಮ್ ಇದ್ದಾರೆ, ಅವ್ರನ್ನ ಕೇಳ್ಬೋದು ಅಂತ ಹೇಳ್ತಾ, ಯಾರ್ಯಾರು ಕ್ವಶನ್ ಕೇಳ್ಬೋದು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ವೀಣಾ ಅಂತ ಇದ್ದಾರೆ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಆಪ್ಷನ್ ಇದೆ. ಎಲ್ಲ ಕಾಯಿನೂ ತಿಂತಾನೆ, ಯಾಲಕ್ಕಿ ಕಾಯಿನೂ. ನಮಸ್ಕಾರ ಮೇಡಮ್. ಹಲೋ, ಮಾತಾಡಿ ಮೇಡಮ್, ಕೇಳಿಸ್ತಿದೆ. ಮೇಡಮ್ ಮೇಡಮ್ ಅದು ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನಿತಾ ಮೇಡಮ್. ಮೇಡಮ್ ನಾನ್ ವೀಣಾ ಮಾತಾಡ್ತಾ ಇರೋದ್ ಮೇಡಮ್. ಮೇಡಮ್ ಮಾತಾಡಿ. ಮೇಡಮ್ ಮಾತಾಡಿ ಮೇಡಮ್. ನಾನು ಹುಟ್ತಾನೆ ವೆಜಿಟೇರಿಯನ್ ಇದ್ದೀನಿ ಮೇಡಮ್. ಬಟ್ ಧ್ಯಾನ ಕೂತಾಗ ನಂಗೆ ಧ್ಯಾನ ಹತ್ತೋದು ಇಲ್ಲ. ಮತ್ತೆ 108 ಯೋಚನೆಗಳು ಬರತ್ತೆ. ಮತ್ತೆ ನಾನ್ ವೆಜ್ ತಿನ್ನೋರು ನಮ್ಕಿಂತ ಎಷ್ಟೋ ಆರೋಗ್ಯವಾಗಿ, ಎಷ್ಟೋ ಹೆಲ್ತ್ ಮತ್ತೆ ಪ್ರಾಸ್ಪರ್ಟೀಸ್ ಆಗಿ ಎಲ್ಲಾ ಇರ್ತಾರೆ. ಅದು ಹೇಗೆ ಮೇಡಮ್? ಮೇಡಮ್ ನೀವ್ ಅಂದ್ಕೊಂಡಿದೀರಾ ಅವ್ರು ನಾನ್ ವೆಜ್ ತಿನ್ನೋರು ಆರೋಗ್ಯವಾಗಿದ್ದಾರೆ ಅಂತ. ಅದೇ ಕೆಲವ್ರು ಹೇಳ್ತಾರಲ್ಲ, ನೀವ್ ಮೊಟ್ಟೆ ಕೊಡಿ ನಿಮ್ ಮಗು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅಂತೆಲ್ಲಾನು. ಇದೆಲ್ಲ ಸುಳ್ಳು. ಅದಕ್ ಸರಿ ಸಮಾನವಾದ ಆಹಾರ ವೆಜಿಟೇರಿಯನ್ ಅಲ್ಲಿ ಬೇಕಾದಷ್ಟಿದೆ ಮೇಡಮ್. ನಾನ್ ವೆಜ್ಗೆ ಎಷ್ಟು ಶಕ್ತಿಯುತವಾಗಿದೆಯೋ, ಅದು ಎಷ್ಟು ಪ್ರೋಟೀನ್ಸ್ ಇದೆಯೋ ಅದಕ್ ಸರಿ ಸಮವಾದ ಆಹಾರ ಸಸ್ಯಾಹಾರದಲ್ಲಿ ಬೇಕಾದಷ್ಟಿದೆ. ಇದು ತಪ್ಪು ತಿಳುವಳಿಕೆ, ನಾನ್ ವೆಜ್ ತಿನ್ನೋರು ಚೆನ್ನಾಗಿರ್ತಾರೆ ಅನ್ನೋದು. ಅದಕ್ಕೆ ನೀವು ಅದನ್ನ ಕೈ ಬಿಡಿ. ನೀವು ಹುಟ್ಟದಾಗಿಂದ ವೆಜಿಟೇರಿಯನ್ ಆಗಿರೋದು ನಿಮ್ ಅದೃಷ್ಟ, ಅದು ಓಕೆ. ಧ್ಯಾನದಲ್ಲಿ ನಿಮ್ 108 ಆಲೋಚನೆ ಬರುತ್ತೆ ಅಂದ್ರೆ ನೀವು ಅಷ್ಟು ತುಂಬ್ಕೊಂಡಿದ್ದೀರಾ ನಿಮ್ ಬ್ರೈನ್ ಒಳಗೆ, ನಿಮ್ ಮೈಂಡ್ ಒಳಗೆ ಅಷ್ಟು ತುಂಬಿದೆ. ನಿಮ್ಮಲ್ಲಿ ಎಲ್ಲ ಕಸ ತುಂಬ್ಕೊಂಡ್ಬಿಟ್ಟಿದೆ. ಮತ್ತೆ ಇವಾಗ ಒಂದ್ ರೂಮ್ ಅಲ್ಲಿ ಕಸ ಎಲ್ಲ ತುಂಬಿದೆ, ಕ್ಲೀನ್ ಮಾಡ್ಬೇಕು ರೂಮ್ ಅಂದಾಗ ಏನ್ ಮಾಡ್ತೀರಾ ಹೇಳ್ರಿ? ಅಲ್ಲಿರೋ ಸಾಮಾನೆಲ್ಲ ಫಸ್ಟ್ ಹೊರಗಿಡ್ತೀರ, ಹೊರಗಿಟ್ಟು ಕ್ಲೀನ್ ಮಾಡ್ತೀರಾ. ಹಾಗೆ ನಿಮ್ಮಲ್ಲಿ ಇರತಕ್ಕಂತ ಕಸ ಹೊರಗ್ ಹಾಕ್ಬೇಕು ಅಂದ್ರೆ ಅವೆಲ್ಲ ಬರ್ಬೇಕ್ ತಾನೆ ಆಲೋಚನೆ. ನಿಮಗೆ ಆಲೋಚನೆಗಳ ರೂಪದಲ್ಲಿ ತುಂಬ್ಕೊಂಡ್ಬಿಟ್ಟಿದೀರ. ಅದು ಹೊರಗ್ ಹೋಗ್ಬೇಕಂದ್ರೆ ಬರ್ತಾ ಇರುತ್ತೆ ಆಲೋಚನೆ. ಎಷ್ಟು ತುಂಬಿದೀವೋ ಅಷ್ಟು ಬರ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ಧ್ಯಾನದ ಜೊತೆಗೆ ಬುಕ್ಸ್ ಓದೋದಾಗ್ಲಿ, ಒಳ್ಳೆ ವಿಚಾರಗಳನ್ನ ಕೇಳೋದಾಗ್ಲಿ, ಮತ್ತೆ ಈ ಕೆಲ್ಸಕ್ ಬರದ ಮಾತುಗಳನ್ನ ಕೈ ಬಿಡ್ಬೇಕು. ನಾವು ಆದಷ್ಟು ಒಳ್ಳೆ ಮಾತುಗಳನ್ನ ಮಾತ್ರನೇ ಮಾತಾಡ್ಬೇಕು. ಕೆಲ್ಸಕ್ ಬರ್ದಿದ್ ಮಾತುಗಳನ್ನೆಲ್ಲ ಕೈ ಬಿಡ್ರಿ. ಈ ಪಕ್ಕದ ಮನೆಯವರು, ಎದುರು ಮನೆಯವ್ರ ಹತ್ರ ಯಾರ್ಯಾರ ಬಗ್ಗೆನೋ ಚಾಡಿಗಳು ಹೇಳೋದು, ಕಂಪ್ಲೇಂಟ್ಸ್ ಹೇಳೋದು, ಇಂಥವೆಲ್ಲ ಇರುತ್ತೆ. ಅವೆಲ್ಲ ಕೈ ಬಿಟ್ಟು ನಾವು ಹೆಚ್ಚು ಒಳ್ಳೆಯದ್ರ ಕಡೆ ಗಮನ ಕೊಟ್ಟಾಗ ನಮ್ ಧ್ಯಾನ ಚೆನ್ನಾಗ್ ಕುದುರುತ್ತೆ. ಆಮೇಲೆ ನಾವೇನು ಆಗ್ಲೇ ನಿಮ್ಗೇನು ಆಲೋಚನೆ ಬರ್ಲಿಲ್ಲ ಅಂದ್ರೆ ನೀವು ಆಲ್ರೆಡಿ ಯೋಗಿಗಳಾಗಿದ್ದೀರಾ ಅಂತ ಅರ್ಥ. ಏನ್ ಋಷಿ ಮುನಿಗಳ ಸಮೇತ ಬರುತ್ತಂತ ಆಲೋಚನೆ. ಇದಕ್ ಸರಿಯಾಗಿ ಅವ್ರಿಗೆ ಬರುತ್ತೆ. ಮತ್ತೆ ನಾವೆಲ್ಲ ತುಂಬ್ಕೊಂಡಿದೀವಲ್ಲ, ಅದನ್ನ ಕ್ಲಿಯರ್ ಮಾಡ್ಕೊಳಕೋಸ್ಕರನೇ ಧ್ಯಾನ ಮಾಡ್ತಾ ಇರೋದು ಇವತ್ತು. ಬರ್ಲಿ ಬಿಡಿ, ಎಷ್ಟು ಬರುತ್ತೆ ಕಟ್ ಮಾಡಿ ಶ್ವಾಸದ ಮೇಲೆ ಗಮನ ಕೊಡಿ. ಈ ತರ ಮಾಡ್ತಾ 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 ನಿಧಾನಕ್ಕೆ ಕುದುರುತ್ತೆ ಧ್ಯಾನ. ಹಾಗಂತ ಕೈ ಬಿಟ್ರೆ ನೀವ್ ಯಾವತ್ತೂ ಮಾಡಕ್ ಸಾಧ್ಯ ಇಲ್ಲ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೀಣಾ ಮೇಡಮ್. ನೆಕ್ಸ್ಟ್ MB ಪೂಜಾರಿ, ಮಾತಾಡಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು. ಓಕೆ ಸರ್. ಮೇಡಮ್ ನಾನು ಇವಾಗ ಧ್ಯಾನ ಅಕ್ಟೋಬರ್ 1ನೇ ತಾರೀಕಿಂದ 2023 ಮಾಡ್ತಾ ಬಂದಿದ್ದೇನೆ. ನಾನು ಮುಂಚೆ ಫುಲ್ ನಾನ್ ವೆಜ್ ತಿಂತಾ ಇದ್ದೆ, ಇವಾಗ ಎಲ್ಲಾನು ಬಿಟ್ಟು ಬಿಟ್ಟಿದ್ದೇವೆ ನಾವು. ಗುಡ್ ಸರ್. ಅದರಿಂದ ಬಹಳ ದೂರ ಇದ್ದೇವೆ, ನಾನ್ ವೆಜ್ ಇಂದ ಬಹಳ ದೂರ ಇದ್ದೇವೆ ಮೇಡಮ್. ಇವಾಗ ಫುಲ್ ಸಸ್ಯಾಹಾರಿಯಾಗಿದ್ದೇವೆ, ಆರೋಗ್ಯವಾಗಿದ್ದೇವೆ. ಇನ್ನೇ ರೇಣುಕಾ ಮೇಡಮ್ ಅವ್ರಿಗೆ ಒಂದು ವಿನಂತಿ. ಮೇಡಮ್ ರೇಣುಕಾ ಮೇಡಮ್ ಮೇಡಮ್ ಒಂದು ವಿನಂತಿ. ನೀವು ಧ್ಯಾನದ್ದು ಟೈಮಿಂಗ್ ಚೇಂಜ್ ಆಯ್ತಲ್ಲ ಮೇಡಮ್, 5 ರಿಂದ 6 ಗಂಟೆ ಆಯ್ತಲ್ಲ, ನಮ್ಗೆ ಸಮಯ ಸಿಗೋದಿಲ್ಲ. ನಾನು ಆಫೀಸಿಂದ ಬರಬೇಕಾದ್ರೆ
7 ಗಂಟೆ ಆಗುತ್ತೆ. ಸರ್ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಜಾಯ್ನ್ ಆಗ್ಬೋದಲ್ಲ ಸರ್? ಮೇಡಮ್ ಬೆಳಿಗ್ಗೆನೂ ಸಾಯಂಕಾಲ 2 ಟೈಮ್ ಮಾಡ್ತಿದ್ದ ಮೇಡಮ್, ನಾವು ಒಂದೇ ಟೈಮ್ ಮಾಡಿ ಬಿಡೋದಿಲ್ಲ. ಹಾ ಸರ್. ಸರ್ ಹಾ. 3 ರಿಂದ 4 ಸಮಯ ಇತ್ತು, ಆದ್ರೆ ಜಾಸ್ತಿ ಓಟ್ ಬಂದಿದೆ 5 ರಿಂದ 6:30ಗೆ, ಹಾಗಾಗಿ ಈ ಸಮಯ ಇಡ್ಬೇಕಾಯ್ತು ಸರ್. ಒಳ್ಳೇದು ಇರ್ಲಿ ಮೇಡಮ್, ನಮ್ಗೋಸ್ಕರವಾಗಿ ಬೇಡ, ಎಲ್ಲರಿಗೋಸ್ಕರವಾಗಿ ಇರ್ಲಿ. ಎಲ್ಲರೂ ಅಭಿಪ್ರಾಯ ಇದ್ರೆ ಖಂಡಿತ. ಮೇಡಮ್ ಜ್ಞಾನದ Okay, ಬಗ್ಗೆ sir. ಅನುಭವ ಹಂಚ್ಕೊಳ್ಬೇಕಾದ್ರೆ ಎಂತ ಮೇಡಮ್, ಹೇಳಿ ಸರ್. ನಾನು ಧ್ಯಾನ ಮುಂಚೆ ಮಾಡ್ಕೋತ ಯಾವ್ದೋ ಲೋಕಕ್ಕೆ ಹೋಗ್ತಿದ್ದೆವು. ಬಟ್ ಇವಾಗ ಕೆಲವೊಂದು ವಿಚಾರಗಳು ಬರ್ತಾ ಇದೆ, ಅದನ್ನ ಕಡಿತ ಮಾಡಿ ಬಟ್ ನಾನು ಎಲ್ಲಿ ಕೂತೀನಿ ಅನ್ನೋದೇ ಮರ್ತು ಬಿಟ್ಟಿರ್ತೇವೆ. ಯಾವ ಸ್ಥಳದಲ್ಲಿ ಕುಂತೀನಿ ಅನ್ನೋದೇ ಮರ್ತಿರ್ತೇವೆ ನಾವು. ಹ್ಮ್. ಯಾವುದೇ ವಿಚಾರಗಳು ಬರೋದಿಲ್ಲ. ಇದಿಷ್ಟೇ ಅದು ನಮಗೆ ಅನುಭವ. correct. ಹಾ ಮೇಡಮ್, ಕರೆಕ್ಟ್. ಎಲ್ಲಿ ಕೂತಿದ್ದು ಗೊತ್ತೇ ಇರಲ್ಲ, ಹ್ಮ್. ಅಷ್ಟೇ ನಮ್ಗೆ ಅನುಭವ ಆಗಿದ್ದು. ನಾವೆಲ್ಲ ಇದನ್ನೆಲ್ಲ ಮರೆತು ಈ ಪ್ರಪಂಚವನ್ನ ಧ್ಯಾನದಲ್ಲಿ ಹೋದ್ರೆ ಅದು ಕರೆಕ್ಟ್ ಧ್ಯಾನ. ಹೌದು ಮೇಡಮ್. ಆದ್ರೆ ಬಟ್ ಕೆಲವೊಬ್ರು ಹೇಳಿದ್ರು, ಅಂಜಿಕೆಗಳು ಹೇಳಿದ್ರು, ನಾನು ಆ ಲೋಕಕ್ಕೆ ಹೋಗಿದ್ದೆ, ಈ ಲೋಕಕ್ಕೆ ಹೋಗಿದ್ದೆ, ಬೆಳಕು ಕಾಣ್ತು, ಇದು ಕಾಣ್ತು, ಅದು ಕಾಣ್ತು. ನಮ್ಗೇನಾದ್ರೂ ಕಾಣಲಿಲ್ಲ. ನಮ್ಗೇನ್ ಕಾಣುತ್ತಪ್ಪ ಅಂದ್ರೆ ಏನಿಲ್ಲ. ನಮ್ಗೆ ಯಾವ ಸ್ಥಳದಲ್ಲಿ ಕುಂತೀನಿ ಅದೇ ಸ್ಥಳ ಗೊತ್ತಿಲ್ಲ ನಮ್ಗೆ ಹೊಟ್ಟೆ. ಸರ್, ಇದು ಶೂನ್ಯತ್ವದಲ್ಲಿರೋದೇ ಬಹಳ ಇಂಪಾರ್ಟೆಂಟ್. ನಾವ್ ಅದ್ ಕಾಣಿಸ್ತು ಇದ್ ಕಾಣಿಸ್ತು ಅದರಿಂದ ಏನು ಪ್ರಯೋಜನವೂ ಆಗೋದಿಲ್ಲ. ನಮಗ್ ಬೇಕಾಗಿರೋದೇನಾದ್ರೂ ನಮಗ್ ಬಂದ್ರೆ, ನಮಗೆ ಗೋಚರ ಆದ್ರೆ, ನಮ್ಮ ಮನಸ್ಸಿಗೆ ಅನಿಸಿದ್ರೆ ಅದು ಇಂಪಾರ್ಟೆಂಟ್ ಅಷ್ಟೇ ಹೊರ್ತು ಅದು ಕಾಣಿಸೋದ್ರಿಂದ ಏನು ಉಪಯೋಗ ಇಲ್ಲ. ನಾವ್ ಅದಕ್ಕೋಸ್ಕರ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಮೇಡಮ್. ನಾವ್ ಅದನ್ನ ತಲೆನೂ ಕೆಡಿಸ್ಕೋಬಾರ್ದು. ಕಾಣಿಸ್ತಾ ಓಕೆ, ಕಾಣಿಸ್ಲಿಲ್ವಾ ಇನ್ ಡಬಲ್ ಓಕೆ ಅಷ್ಟೇ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್ ನಾನು ಕೇಳ ಮೇಡಮ್, ನಾನು ಸುವರ್ಣ ಹೆಗಡೆ ಅಂತ. ಮಾತಾಡಿ ಮೇಡಮ್. ಯಾವ ಟೈಮಲ್ಲಿ ಧ್ಯಾನ ಮಾಡಿದ್ರೆ ಒಳ್ಳೇದು ಸರ್ ಮೇಡಮ್? 24 ಮೇಡಮ್ ಎನಿ ಟೈಮ್ ATM ಅಂತಾರೆ, ಎನಿ ಟೈಮ್ ಮೆಡಿಟೇಷನ್. ಅಂದ್ರೆ 24 ಅಲ್ಲ ಯಾವಾಗ ಮೇಡಮ್, ಹೊಸದೊಟ್ಟಲೆ ಮಾಡ್ಬೇಕು, ಹೊಸದೊಟ್ಟಲೆ ಮಾಡ್ಬೇಕು, ಆರ ತಗೊಂಡ ಮೇಲೆ ಮಾಡ್ಬೇಕು, ಹಾಗಿದೆ ಏನಾದ್ರು ರೂಲ್ಸ್ ಇದೆಯಾ ಅಂತ? ಯಾವ ರೂಲ್ಸ್ ಇಲ್ಲ ಮೇಡಮ್. ಇಲ್ವಾ? ಮತ್ತೆ ಕೆಳಗಡೆ ಸುಖಾಸನದಲ್ಲಿ ಕೂತ್ಕೊಂಡ್ರೆ ಕಾಲ್ ನೀಡ್ಕೋಬಹುದಾ? ಕಾಲ್ ಚಕ್ಲು ಪಟ್ಟ ಕಾಲ್ ನೀಡ್ಕೊಂಡು ಒಂದ್ ಕಾಲ್ ಮೇಲೆ ಒಂದ್ ಕಾಲ್ ಹಾಕೊಳ್ಳಿ. ಹೌದಾ? ಕಣ್ ಬಿಡ್ಬೇಡಿ. ಹಾ ಹಾ ಕಾಲ್ ನೀಡ್ಕೊಂಡು ಒಂದ್ ಕಾಲ್ ಮೇಲೆ ಒಂದ್ ಹಾಕೋಬಹುದಲ್ವಾ? ಹೌದು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಂಗಳಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಅಶ್ವಿನಿ ಮ್ಯಾಮ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿ ಕ್ಲಾಸ್ ನಡೆಸಿಕೊಟ್ರಿ ನೀವು, ಚೆನ್ನಾಗಿ. ಥ್ಯಾಂಕ್ ಯು. ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಕ್ಲಾಸ್ ನಡೆಸಿಕೊಟ್ರಿ, ಖುಷಿ ಆಯ್ತು ನಂಗೆ. ಮಾರ್ನಿಂಗ್ ಕ್ಲಾಸ್ ಅಲ್ಲಿ ನಿಮ್ಮ ಇದ್ದೆ ನಾನು, ಅದು ಇವತ್ತು ಕ್ಲಾಸ್ ನಡೆಸಿಕೊಟ್ರೆ ತುಂಬಾ ಖುಷಿ ಆಯ್ತು. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಪ್ರಶ್ನೆ ಏನಾದ್ರು ಇದೆಯಾ? ಇಲ್ಲ ಮೇಡಮ್. ನಂದಿನಿ ಮೇಡಮ್ ನಾನು ಮಾತಾಡ್ತೀನಿ. ನಂದಿನಿ ಮೇಡಮ್ ನಾನು ಮಾತಾಡ್ತೀನಿ. ಓಕೆ ಮೇಡಮ್, ನನ್ನ ಧ್ಯಾನದ ಅನುಭವ ಹೇಳ್ತೀನಿ. ಈಗ ನಾನು ಕೂಡ 5 ತಿಂಗಳಾಯ್ತು ಧ್ಯಾನಕ್ಕೆ ಬಂದು. ಧ್ಯಾನಕ್ಕೆ ಬರೋದಕ್ಕೆ ಮುಂಚೆ ಹಲವಾರು ಪ್ರಶ್ನೆಗಳಿದ್ವು. ಧ್ಯಾನಕ್ಕೆ ಬಂದ್ಮೇಲೆ ನಾನ್ ವೆಜ್ ಬಿಡ್ಬೇಕಾ ಏನಪ್ಪಾ ಅಂತ. ನಾನು ನಾನ್ ವೆಜ್ ಪ್ರಿಯ ಆಗಿದ್ದೆ, ಆದ್ರೆ ಈಗಿಲ್ಲ. ಬಿಡ್ಬೇಕಲ್ಲಪ್ಪ ಅನ್ನೋ ಒಂದು ಹೆದರಿಕೆ ಇತ್ತು. ಹೆದರಿಕೆ ಇದ್ರೆ ಆಗುತ್ತಾ? ಮನುಷ್ಯನಿಗೆ ಮೊದಲನೇದಾಗಿ ಬೇಕಾಗಿರೋದು ನೆಮ್ಮದಿ, ಖುಷಿ. ಈ ಖುಷಿ ಎಲ್ಲಿಂದ ಸಿಗುತ್ತೆ ಅನ್ನೋದು ನಾನು ಸುಮಾರು ವರ್ಷಗಳ ಕಾಲ ಹುಡುಕಾಟ ಮಾಡಿದೆ, ನನಗೆಲ್ಲೂ ಸಿಕ್ಕಿಲ್ಲ. ನನಗೆ ಈ ಧ್ಯಾನ ಅನ್ನೋದು ಒಂದು 5 ತಿಂಗಳಿಂದ ಪರಿಚಯ ಆದಾಗ ನಾನು ಜಾಯ್ನ್ ಆದೆ. ನಾನು ಜಾಯ್ನ್ ಆಗಿ ಧ್ಯಾನ ಮಾಡ್ತಾ ಮಾಡ್ತಾ ನೀವು ಕೊಡುವಂತಹ ಜ್ಞಾನವನ್ನು ಪಡಿತಾ ಎಷ್ಟೊಂದು ಮನಸ್ಸು ಪರಿವರ್ತನೆ ಆಯ್ತು ಅಂತ ಅಂದ್ರೆ, ಎಲ್ಲೆಲ್ಲೋ ಹುಡುಕ್ತಿವಿ, ಎಲ್ಲಿದೆ ಸುಖ ಅಂತ. ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ನಾವು ಕಣ್ಮುಚ್ಚಿ ಪ್ರತಿನಿತ್ಯ ಬಿಡದಿರ ನಾವು ಧ್ಯಾನಕ್ಕೆ ಕುಳಿತಾಗ ಮೇಡಮ್, ಒಂದು ಅಪರಿಮಿತ ಆನಂದ ಅಲ್ಲೇ ಸಿಗುತ್ತೆ ಅನ್ನೋದಾದ್ರೆ ಖಂಡಿತ ನಮ್ಗೆ ಇನ್ಯಾವುದು ಬೇಡ ಅಂತ ನನ್ನ ಭಾವನೆ. ನಾನೀಗ ನಾನ್ ವೆಜ್ ಎಷ್ಟು ಇಷ್ಟಪಡ್ತಿದ್ನೋ, ಈಗ ನಾನ್ ವೆಜ್ ಬೇಡ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದ್ರೆ ನಾನ್ ವೆಜ್ ಒಂದು ಕೆಟ್ಟ ಪಾಪ ಆಹಾರ ಅನ್ನೋದ್ರ ಜೊತೆಗೆ, ಈಗ ನಾನ್ ವೆಜ್ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಮಾಡುತ್ತೆ. ಅದು ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ ನಮ್ಮಲ್ಲಿಲ್ಲ, ಅದು ನಮ್ಮ ಆಹಾರ ಅಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಆದ್ರೂ ಬಾಯಿ ಚಪಲಕ್ಕೋಸ್ಕರ ಸೇವನೆ ಮಾಡ್ತಿದೀವಲ್ಲ,
ಅದು ಅದ್ರ ಬಗ್ಗೆ ಸ್ವಲ್ಪ ನಾವು ಅರಿವು ತಗೊಳ್ಬೇಕಾಗುತ್ತೆ. ಈ ಅರಿವು ಎಲ್ಲಿಂದ ಬರುತ್ತೆ ಮೇಡಮ್? ನೀವು ಕೊಡುವಂತಹ ಜ್ಞಾನ ಈ ಜ್ಞಾನದಿಂದ ಖಂಡಿತವಾಗ್ಲೂ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ತುಂಬಾ ಅದ್ಭುತವಾಗಿ ಇವತ್ತು ನಮ್ಮೆಲ್ರಿಗೂ ಮನವರಿಕೆ ಮಾಡ್ಕೊಟ್ಟಿದ್ದೀರಾ. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸಸ್ಯಾಹಾರದ ಬಗ್ಗೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಯಾವ ಏರಿಯಾದಲ್ಲಿ ಇದ್ದೀರಾ ಬೆಂಗಳೂರಲ್ಲಿ ನೀವು? ಮೇಡಮ್ ಬೆಂಗಳೂರಲ್ಲಿ ಹೆಸರುಘಟ್ಟ. ಹೆಸರುಘಟ್ಟ. ಇನ್ನ ಒಂದ್ 4 ಜನ ಹ್ಯಾಂಡ್ ರೈಸ್ ಮಾಡಿದಾರಲ್ಲ, ಟೈಮ್ ಆಯ್ತು ಅಂತನಾ? ಮೇಡಮ್ ಮಾಸ್ಟರ್ಸ್ ಹ್ಯಾಂಡ್ ದಯವಿಟ್ಟು ನಿಮ್ ಕ್ವಶನ್ ಏನಾದ್ರೂ ಇದ್ರೆ 1 ನಿಮಿಷಗಳ ಕಾಲ ತೆಗೆದುಕೊಂಡು ಮಾತಾಡ್ಬೋದು. ನಂದಿನಿ ಏನಿಲ್ಲ ಮೇಡಮ್, ಒಂದೇ ಕ್ವಶನ್. ಇದು ಬೆಳಿಗ್ಗೆನು ಇರತ್ತೆ ಅಂದ್ವಲ್ಲ, ನಾವು ಬೆಳಿಗ್ಗೆನು ಜಾಯ್ನ್ ಆಗ್ಬೋದಾ? ಎಸ್ ಮೇಡಮ್. ಖಂಡಿತ ಜಾಯ್ನ್ ಆಗ್ಬೋದು ಮೇಡಮ್. ಅದ್ರ ಲಿಂಕ್ ಇದ್ರಲ್ಲೇ ಬರತ್ತಾ ಮೇಡಮ್? ಇದೇ ಲಿಂಕ್ ಮಾರ್ನಿಂಗ್ 5 o'clock ನೀವು ಜಾಯ್ನ್ ಆದ್ರೆ ಆಗುತ್ತೆ ಮೇಡಮ್. ಇಲ್ಲ ಅಂತಂದ್ರೆ ಅಶ್ವಿನಿ ಮೇಡಮ್ ಅಥವಾ ನನ್ನ ನಂಬರ್ ನಂದಿನಿ ಅಂತ ಇದೆ, ಇಬ್ರಲ್ಲಿ ಯಾರಿಗಾದ್ರೂ ನಂಬರ್ನ ಮೆಸೇಜ್ ಮಾಡಿದ್ರೆ ನಾವು ಗ್ರೂಪ್ ಆಡ್ ಮಾಡ್ತೀವಿ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ಸ್ ಮೇಡಮ್. ನಮಸ್ತೆ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಮಾತಾಡ್ಬೋದಾ ಮೇಡಮ್? ಗುಡ್ ಈವ್ನಿಂಗ್ ಮೇಡಮ್. ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ. ಮ್ಯಾಮ್, ಇದು ನಾವು ಧ್ಯಾನದಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಮ್ಗೆ ನಾವು ಕರೆಕ್ಟ್ ಆಗಿ ಧ್ಯಾನ ಮಾಡ್ತಾ ಇದೀವಿ ಅಂತ ಅರ್ಥ ಮ್ಯಾಮ್? ಅಂದ್ರೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗ? ಯಾವ ಎಕ್ಸ್ಪೀರಿಯನ್ಸ್ ಬೇಡ, ನೀವು ಧ್ಯಾನಕ್ಕೆ ಕೂತ್ಕೊಳ್ಳೋದು ಅಷ್ಟೇ ನಿಮ್ ಕೆಲ್ಸ. ಅದ್ ಏನ್ ಬೇಕೋ ಅದು ನಡೀತಾ ಹೋಗುತ್ತೆ. ಅದೇನ್ ನಡಿಬೇಕೋ ನಿಮಗೆ ಅದ್ ನಡೀತಾ ಹೋಗುತ್ತೆ. ನೀವು ಶ್ವಾಸದ ಮೇಲೆ ಗಮನ ಕೊಟ್ಟು ಸಹಜವಾಗಿ ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ್ಕೊಳ್ಳಿ ಅಷ್ಟೇ. ಅದೇನ್ ಯಾವ ಎಕ್ಸ್ಪೀರಿಯನ್ಸ್ ಆದ್ರೂ ಏನಾದ್ರೂ ಓಕೆನೆ, ಅದು ಎಲ್ಲ ಕರೆಕ್ಟೇ. ಸಮಟೈಮ್ಸ್ ಏನಂದ್ರೆ ಸಡನ್ ಆಗಿ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ. ಅವಾಗ ಸಡನ್ ಆಗಿ ಬಿಡ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ. ಥಾಟ್ಸ್ ಇಂದಾನೆ ಹೋಗ್ಬೇಕು ನೀವು. ಥಾಟ್ಸ್ ಕಟ್ ಮಾಡಿ ಮತ್ತೆ ಶ್ವಾಸದ ಮೇಲೆ ಗಮನ ಕೊಡಿ. ಅದು ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದ್ ನಮ್ ಲೈಫಲ್ಲಿ ನಡೆದ್ ಬಿಡುತ್ತೆ ಅನ್ನೋ ಭಯ ಆಗ್ಬಿಡುತ್ತೆ. ಬರ್ತಾ ಇದ್ರೆ ಮತ್ತೆ ನಮ್ ಜೀವನದಲ್ಲಿ ನಡೆಯುತ್ತೆ ಅನ್ನೋ ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಮಾಸ್ಟರ್ಸ್ ಯಾರ್ ಮಾತಾಡ್ಬೇಕು ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ ಮಾತಾಡಿ. ದಯವಿಟ್ಟು ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದೊಂದು ನಮ್ಮ ಕಳಕಳಿ ವಿನಂತಿ. ಲಕ್ಷ್ಮಿ ಮೇಡಮ್ ಕಂಟಿನ್ಯೂ ಮಾಡಿ, ಕ್ವಶನ್ ಕೇಳಿ. ಹಲೋ ಮೇಡಮ್. ಅದೇ ಸಡನ್ ಆಗಿ ಈ ತರ ನಿಮಗೆ ನೆಗೆಟಿವ್ ಅಂದ್ರೆ ಯಾವ್ದೋ ಒಂದು ಆಕ್ಸಿಡೆಂಟ್, ನಿಮ್ ಮನೆಯವರೆಲ್ಲೋ ಹೊರಗೆ ಹೋಗಿರ್ತಾರೆ, ಆಕ್ಸಿಡೆಂಟ್ ಆಗುತ್ತೇನೋ ಅಂತ ಭಯ ಬರ್ಬೋದು. ಆಗೋದಿಲ್ಲ ಅಲ್ಲ, ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಸೀನ್ ಏನೋ ಆಗೋದಿಲ್ಲ ಅಂತ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡಿ ಅದನ್ನ. ನೆಗೆಟಿವ್ ಬಂದಿರುತ್ತಲ್ಲ, ಏನಾಗುತ್ತೋ ಅಂತ ಏನೋ ಬಂದಿರುತ್ತೆ, ಇದು ಸಾಧ್ಯ, ಇದೇನೋ ಆಗಲ್ಲ, ಎಲ್ಲ ಚೆನ್ನಾಗ್ ನಡೆಯುತ್ತೆ, ಎಲ್ಲ ಚೆನ್ನಾಗಿದೆ ಅಂತ ಚೇಂಜ್ ಮಾಡ್ಕೊಂಡ್ಬಿಡಿ ನಿಮ್ಮ ಥಾಟ್ ನ. ಹಂಗೆ ಧ್ಯಾನದಲ್ಲೇ ನಾವ್ ಹೇಳ್ಕೋಬಹುದು. ಧ್ಯಾನದಲ್ಲೇ ಚೇಂಜ್ ಮಾಡ್ಕೊಂಡ್ಬಿಟ್ಟು ಸುಮ್ನೆ ಕೂತ್ಕೊಂಡ್ಬಿಡಿ ಅಷ್ಟೇ. ಸರಿ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ತುಂಬಾ ಯೂಸ್ಫುಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಒಂದು ನಿಮಿಷ ಲಕ್ಷ್ಮಿ ಮೇಡಮ್ ಪ್ರತಿನಿತ್ಯ ಇದೇ ಟೈಮ್ಗೆ ನೀವು ಧ್ಯಾನಕ್ಕೆ ಬನ್ನಿ. ಮಾರ್ನಿಂಗ್ ಕ್ಲಾಸ್ ಇರುತ್ತೆ, ಅದಕ್ಕೂ ಜಾಯ್ನ್ ಆಗಿ. ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಖಂಡಿತ ಉತ್ತರ ಸಿಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಕೇಳ್ಬೋದಾ? ಮೇಡಮ್ ದಯವಿಟ್ಟು ನನಗೆ ಮೊದ್ಲು ಸ್ವಲ್ಪ ಧ್ವನಿ ಸರಿ ಕೇಳಲಿಲ್ಲ, ಹೇಗ್ ಕುತ್ಕೋಬೇಕು ಏನು ಅಂತ. ನಾಳೆ ಒಂದ್ ಸ್ವಲ್ಪ ಸರಿಯಾಗಿ ಹೇಳ್ಬೋದಾ ಮೇಡಮ್? ಹೇಳ್ತಾರೆ. ಅದು ವಾಯ್ಸ್ ಸರಿ ಕೇಳ್ತಿರ್ಲಿಲ್ಲ ನನ್ನ ಮೊಬೈಲ್ ಅಲ್ಲಿ. ಡೈಲಿ ಹೇಳ್ತಾರೆ, ಡೈಲಿ ಕೂರ್ಸ್ಬೇಕಾದ್ರೆ ಹೇಳ್ತಾರೆ. ಸರಿ, ನಾಳೆಗೂ ಇನ್ನೊಂದ್ಸರಿ ಹೇಳ್ತಾರಲ್ವಾ? ಓಕೆ, ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ವೀರಪ್ಪ ಹಳ್ಳಿ ಜಿ ಹಳ್ಳಿ ಅನ್ಮ್ಯೂಟ್ ಮಾಡ್ತಾ ಇದೀವಿ ಸರ್, ಮಾತಾಡಿ. ಸರ್ ಮಾತಾಡಿ.
ಓಕೆ ಮಾಸ್ಟರ್ಸ್, ಇನ್ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಇನ್ನೊಂದು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ನಿಮ್ಗೆ ಯಾವುದೇ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಬೇಕಿದ್ರೆ ಅಥವಾ ನಿಮ್ಮ ಅನುಭವ ಬೇಕಿದ್ರೆ ಹಂಚ್ಕೋಬಹುದು. ಮೇಡಮ್, ನೆಕ್ಸ್ಟ್ ಮಾಸ್ಟರ್ ಮಾತಾಡೋಷ್ಟ್ರಲ್ಲಿ ನಿಮ್ಮ ಒಂದು ಅನುಭವ ಶೇರಿಂಗ್ ಮಾಡಿ ಅಂತ ವಿನಂತಿ ಮೇಡಮ್. ನಮಸ್ತೆ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನು ಧ್ಯಾನಕ್ಕೆ ಬಂದಿರೋದು, ನಾನು ನವೆಂಬರ್ ಇಂದ ಬಂದಿದ್ದೀನಿ. ನನಗೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ತುಂಬಾನೇ ಆರೋಗ್ಯ ಸಮಸ್ಯೆ ಅಥವಾ ನೆಗೆಟಿವ್ ಥಾಟ್ಸ್ ಈ ತರದೆಲ್ಲ ಇತ್ತು. ಮತ್ತೆ ನಾನ್ ವೆಜ್ ಅನ್ನೋದು ಅಶ್ವಿನಿ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ನಾನು ಅದನ್ನ ತುಂಬಾ ಜಾಸ್ತಿ ಉದ್ದ ತಗೊಂಡೋಗಲ್ಲ. ನನ್ಗೆ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ ಇರ್ತಿತ್ತು. ಇಷ್ಟ ಇಲ್ಲ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಮನೆಯವ್ರಿಗೋಸ್ಕರನಾದ್ರೂ ಮಾಡ್ಬೇಕು ಅನ್ನೋ ತರ ಮನಸ್ಥಿತಿ ಇತ್ತು. ಆದ್ರೆ ಮೇಡಮ್ ಈಗೆಲ್ಲ ಹೇಳಿದ್ಮೇಲೆ ನಾನು ಮನೆಯವ್ರಿಗೂನು ಹೊಲ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್ ಇನ್ಮೇಲಿಂದ. ಮತ್ತೆ ನನಗೆ ಧ್ಯಾನಕ್ಕೆ ಬಂದ ಮೇಲಿಂದ ನನಗೆ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗಿದೆ ಮೇಡಮ್. ನನಗೆ ಫಸ್ಟ್ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರ್ತಾ ಇತ್ತು, ಆದ್ರೆ ಈಗ ನೆಗೆಟಿವ್ಸ್ ಕಡಿಮೆ ಮಾಡಿದೀನಿ. ಬೇರೆಯವರು ನೆಗೆಟಿವ್ ಮಾತಾಡ್ತಾ ಇದ್ರೆ ನಾನು ಅವ್ರಿಗೆ ಅದೇ ಕ್ಷಣದಲ್ಲಿ ನಾನು ಹೇಳ್ತಾ ಇರ್ತೀನಿ, ಯಾಕೆ ನೆಗೆಟಿವ್ ಮಾತಾಡ್ತೀರಾ, ನಾವು ಯೂನಿವರ್ಸ್ಗೆ ಯಾವಾಗ್ಲೂ ಪಾಸಿಟಿವ್ ಕೊಡ್ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಹಂಗಾಗಿ ನಾನು ಧ್ಯಾನಕ್ಕೆ ಬಂದ ಮೇಲಿಂದ ನನ್ನ ಜೀವನ ಶೈಲಿನೇ ಬೇರೆ ತರ ರೀತಿ ಬದಲಾಗಿದೆ. ಮತ್ತೆ ನನಗೆ ಏನೇನೋ ಒಂದು ಪ್ರತಿದಿನ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇರೋದ್ರ ಕೂಡ ನನಗೆ ಹೊಸ ಹೊಸ ಆಧ್ಯಾತ್ಮಿಕ ವಿಚಾರಗಳನ್ನ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಡ್ತಾ ಇರೋಂತ ಮಹಾತಾರ್ ಫೌಂಡೇಶನ್ ಹಾಗೂ ನಮ್ಮ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಪೂರ್ವ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ನಂದಿನಿ ಮೇಡಮ್, ತುಂಬಾ ಅದ್ಭುತವಾಗಿ ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಂಡ್ರಿ. ನಿಮಗೆ ಧನ್ಯವಾದಗಳು. ವೀರಪ್ಪ ಅಂತ ಇದೆ ಸರ್, ಮಾತಾಡ್ಬೋದು. ಸಮಯ ಆಗ್ತಿದೆ, ಕ್ಲೋಸ್ ಮಾಡ್ತೀವಿ. ಇಲ್ಲ ಮೇಡಮ್, ಅವ್ರನ್ನ 2 ಸರಿ ಕರೆದಾಯ್ತು, ಅವ್ರು ಬರ್ತಿಲ್ಲ. ಬೇರೆ ಯಾರಾದ್ರೂ ಮಾಸ್ಟರ್ಸ್ ಏನಾದ್ರು ನಿಮ್ಮ ಅನುಭವ ಹಂಚಿಕೆ ಅಥವಾ ಕ್ವಶನ್ ಕೇಳಂಗಿದ್ರೆ 1 ನಿಮಿಷದೊಳಗೆ ಕೇಳಿ ಮುಗಿಸ್ಬೇಕು. ಯಾಕೆಂದ್ರೆ ಎಲ್ಲರಿಗೂ ಸಮಯ ಅನ್ನೋದು ತುಂಬಾ ಪ್ರೀಶಿಯಸ್. ಆದ್ರಿಂದ ಎಲ್ಲರ ಸಮಯಕ್ಕೂ ವ್ಯಾಲ್ಯೂ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ ಮೇಡಮ್, ಯಾರ್ದು ಕ್ವಶನ್ ಆನ್ಸರ್ ಇಲ್ಲ ಅಂತ ಅನ್ಸುತ್ತೆ. ಇವತ್ತಿನ ಕಾರ್ಯಕ್ರಮ ಸರ್ ಮಾತಾಡಿ. ದುರ್ಗಪ್ಪ ಅಂತ ಬಂದಿದ್ದಾರೆ ಮೇಡಮ್. ಓಕೆ ಸರ್, ನಿಮ್ ಕ್ವಶನ್ ಕೇಳಿ, ಏನೇ ಅನುಭವ ಇದ್ರು ನೀವು ಮಾತನಾಡ್ಬೋದು. ಮೇಡಮ್ ಇದ್ದಾರೆ, ಅನಿತಾ ಮೇಡಮ್. ಸರ್ ಅನ್ಮ್ಯೂಟ್ ಆಗಿದೆ ಸರ್, ಮಾತಾಡಿ. ಹಲೋ, ಮಾತನಾಡಿ ಸರ್. ಸರ್ ಮಾತಾಡಿ ದಯವಿಟ್ಟು. ಹೇಳಿ ಸರ್, ಹೇಳಿ. ಸವಿತಾ ಮೇಡಮ್. ಹಲೋ, ಮಾತಾಡಿ ಸರ್. ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಧ್ಯಾನ ಮಾಡುವಾಗ ಶೂನ್ಯ ಸ್ಥಿತಿಗೆ ಹೋದ್ಮೇಲೆ ಮೇಡಮ್ ನಿದ್ದೆ ವ್ಯವಸ್ಥೆ ಸ್ಥಿತಿಗೆ ಹೋಗ್ಬಿಡ್ತೀವಲ್ಲ, ಅದಕ್ಕೆ ಏನಂತಾರೆ ಮೇಡಮ್? ಸರ್, ಇದು ಸಾಮಾನ್ಯವಾಗಿ ಎಲ್ಲರ ಪ್ರಶ್ನೆನೂ ಇದೆ ಧ್ಯಾನಕ್ಕೆ ಬಂದು ಹೊಸದ್ರಲ್ಲಿ. ಇದು ನಿದ್ದೆ ಅಲ್ಲ ಸರ್. ಇದು ಏನ್ ಹೇಳ್ತೀವಿ ಅಂದ್ರೆ, ನಾವು ಒಂದು ಡೀಪರ್ ಸ್ಟೇಜ್ಗೆ ಹೋದಾಗ, ನಮ್ಮ ಥಾಟ್ಲೆಸ್ ಸ್ಟೇಜ್ಗೆ ಹೋದಾಗ, ಪೂರ ಧ್ಯಾನ ಸ್ಥಿತಿಗೆ ಹೋದಾಗ ನಮ್ಗೆ ಅರಿವಿರಲ್ಲ ಏನು ಅಂತ. ಅದು ನಿದ್ದೆ ಅಂತ ನಮ್ಗೆ ಅನ್ಸುತ್ತಷ್ಟೇ, ನಿದ್ದೆ ಅಲ್ಲ. ಸಹಜವಾಗಿ ಹೇಳ್ಬೇಕು ಅಂದ್ರೆ ಅಜಾಗೃತ ಧ್ಯಾನ ನಿದ್ದೆ, ಜಾಗೃತ ನಿದ್ದೆ ಧ್ಯಾನ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೋಸ್ಕರ ನಾವು ಇಲ್ಲಿ ಹೆಚ್ಚು ಪ್ರಾಣಶಕ್ತಿನ ತಗೊಂತಿದೀವಿ ಅಷ್ಟೇ ಹೊರತು ಆ ಸ್ಥಿತಿಲಿ ನಮ್ಗೆ ಅರಿವಿರೋದಿಲ್ಲ. ಅದು ನಿದ್ದೆ ಅಲ್ಲ, ಧ್ಯಾನನೇ ಅಂತ. ಹೌದ್ರಿ ಮೇಡಮ್. ನಿದ್ರೆ ಆ ವ್ಯವಸ್ಥೆಯಲ್ಲಿ ಒಂದು ಕನಸುಗಳು ಬರ್ತಾವಲ್ಲ ಮೇಡಮ್, ಅದು ಏನಂತೀರ? ಕನಸು ಬಂದ್ರೆ ನಿದ್ದೆ ಸರ್, ಕನಸು ಬಂದ್ರೆ ನಿದ್ದೆ. ಅದಕ್ಕೋಸ್ಕರ ನೀವು ಧ್ಯಾನ ಬಿಡ್ಬೇಡಿ. ಮಾಡ್ತಾ ಮಾಡ್ತಾ ನಿಮ್ಗೆ
ಅದು ಹೊರಕೋಬೇಡ್ರಿ, ನಿದ್ದೆ ಸ್ಥಿತಿಗೆ ಹೋಗ್ಬಿಡತ್ತೆ. ಅದಕ್ಕೆ ಸ್ವಲ್ಪ ಸೆಂಟ್ರಲ್ ಕೂತ್ಕೊಳ್ಳಿ, ಆವಾಗ ಕನಸು ಬೀಳೋದಿಲ್ಲ, ನಿದ್ದೆ ಬರೋದಿಲ್ಲ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಥ್ಯಾಂಕ್ ಯು ಸರ್. ಹಲೋ ಸವಿತಾ ಮೇಡಮ್ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ನೈಟ್ 9 ಗಂಟೆಯಿಂದ 10:20 ಇತ್ತಲ್ಲ ಮೇಡಮ್, ಅದಿರಲ್ವಾ ಇನ್ನು? ಇರುತ್ತೆ ಮೇಡಮ್. ಹಲೋ ಮೇಡಮ್ ಇರುತ್ತೆ, ಇದೇ ಅದು ಲಿಂಕಿಗೆ ಲಿಂಕ್ ಜಾಯಿನ್ ಆಗಿ. ಬರುತ್ತಾ ಇದ್ರಲ್ಲೇ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸವಿತಾ ಮೇಡಮ್ ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ ಮಾಸ್ಟರ್ ಮೇಡಮ್ ಕ್ಲೋಸ್ ಮಾಡೋದು ನಂದಿನಿ ಮೇಡಮ್. ಹಾ ಓಕೆ ಮೇಡಮ್, ಎಲ್ಲಾ Hello. ಪಾರ್ಟಿಸಿಪೇಟ್. ಓಕೆ ಮಾಸ್ಟರ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ಅನಿತಾ ಮೇಡಮ್ ಅದ್ಭುತವಾಗಿ ಒಂದು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಲ್ಲಿಯವರೆಗೂ ಮಾಸ್ಟರ್ಸ್ ಒಳ್ಳೆಯ ಅದ್ಭುತವಾದ ಜ್ಞಾನ ಧ್ಯಾನ ಇದನ್ನೆಲ್ಲ ಮೊದಲನೇ ದಿನ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿದೆ. ತಾವುಗಳೆಲ್ಲರೂ ಇದಕ್ಕೆ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ನಾಳೆ ಎಲ್ಲರೂ ಭೇಟಿಯಾಗೋಣ ಒಳ್ಳೆಯ ಅದ್ಭುತ ಜ್ಞಾನ ಧ್ಯಾನದೊಂದಿಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.